ಆಕಾಶವಾಣಿ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಲಿಂಗಪ್ಪನ ಕೊಪ್ಪಲಿನ ಕೃಷಿಕ ಎಲ್ಪಿ ಯೋಗೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಇವರೊಂದಿಗೆ ಸಂದರ್ಶನದಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಳೆಬೀಡು ಹೋಬಳಿಯ ಲಿಂಗಪ್ಪನ ಕೊಪ್ಪಲಿನಲ್ಲಿ ಇರುವಂತಹ ಕೃಷಿಕರಾದ ಯೋಗೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅತ್ಯಂತ ಸಣ್ಣ ಹಿಡುವಳಿಯಲ್ಲಿ ಅವರು ಈ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆದುಕೊಂಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಅಂತರ್ ಬೆಳೆಯನ್ನು ಕೂಡ ಮಾಡಿಕೊಂಡು ಈ ಡ್ರ್ಯಾಗನ್ ಫ್ರೂಟ್ ಬೆಳೆ ಏನಿದೆಯೋ ಇದು ಬಹಳ ಲಾಭದಾಯಕವಾಗಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಹೇಗೆಲ್ಲ ಮಾಡ್ಕೊಂಡಿದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳೀತಾ ಇದ್ದಾರೆ ಅನ್ನುವಂಥದ್ದನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯೋಗೇಶ್. ನಮಸ್ಕಾರ ಸರ್. ಯೋಗೇಶ್, ಎಷ್ಟು ವಯಸ್ಸು ತಮಗೆ? ನನಗೆ 37 ವರ್ಷ ಸರ್. 37 ವರ್ಷ ಆಯ್ತು. ಏನು ಓದಿದ್ರಿ ತಾವು? ನಾವು SSLC ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮುಂದಕ್ಕೆ ಬಡತನ ಮನೇಲಿ, ಹಾಗಾಗಿ ಓದಕ್ಕಾಗ್ಲಿಲ್ಲ. ಮನೆಯಲ್ಲಿ ಓದು ಅಂತ ಹೇಳಿ ಏನು ಒತ್ತಾಯ ಇರ್ಲಿಲ್ವಾ? ಇಲ್ಲ ಸರ್, ಆ ಥರ ಏನಿಲ್ಲ. ನಿಮ್ಗೆ ಓದೋ ಆಸಕ್ತಿ ಇತ್ತ? ಆಸಕ್ತಿನೂ ಕಮ್ಮಿ ಇತ್ತು ಅವತ್ತಿನ ಇದರಲ್ಲಿ. ವ್ಯವಸಾಯಕ್ಕೆ ಬಂದ್ವಿ, ವ್ಯವಸಾಯ ವೃತ್ತಿ ಮಾಡ್ಕೊಂಡು ಬಂದ್ವಿ. ಎಷ್ಟು ಜಮೀನಿತ್ತು ನಿಮ್ದು? ನಮ್ದು 1 ಎಕರೆ 30 ಗುಂಟೆ ಸರ್. ತುಂಬಾ ಸಣ್ಣ ಹಿಡುವಳಿ ಜಮೀನ್ದಾರು. ನಮ್ಗೆ 2000 ಇಸ್ವಿಲಿ ಸ್ಕೂಲ್ ಬಿಟ್ಟೆ. 2006 ವ್ಯವಸಾಯ ಮಾಡಿದೆ. 2006 ಆದ್ಮೇಲೆ ತನ್ನದೇ ಆದಂತ ಒಂದು ಟೊಮೊಟೊ ಬೆಳೆ ಬೆಳೀತಿದ್ದೆ. ಅದರಲ್ಲೇ ಮುಂದುವರಿತಾ ಇದ್ದೆ. ಅದರಲ್ಲೇ ಟೊಮೊಟೊ ವ್ಯಾಪಾರನೂ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಈಗ ಇಲ್ಲಿಗೆ 16 ವರ್ಷ ಆಯ್ತು ಟೊಮೊಟೊ ವ್ಯಾಪಾರನೂ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಕೃಷಿನೂ ಮಾಡ್ತಾ ಇದ್ದೀನಿ. ವ್ಯಾಪಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ, ಕೃಷಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡ್ತೀನಿ. ಪಿತ್ರಾರ್ಜಿತ ಜಮೀನು ಇದ್ದಿದ್ದು 1 ಎಕರೆ 30 ಗುಂಟೆ. ಈಗ ಅದರಲ್ಲಿ ಜಮೀನು ಟೊಮೊಟೊ ವ್ಯಾಪಾರ ಮತ್ತೆ ಟೊಮೊಟೊ ಬೆಳೆದು ಇನ್ನು ಎಕ್ಸ್ಟ್ರಾ 1-2 ಎಕರೆ ಜಮೀನು ತಗೊಂಡಿದ್ದೀವಿ. ಟೋಟಲ್ ಈಗ 3-3.25 ಎಕರೆ 4 ಎಕರೆ ಹತ್ರ ಇದೆ ಜಮೀನು. ಇಷ್ಟು ಮಾಡ್ತಾ ಇದ್ದೀನಿ ವ್ಯವಸಾಯ. ಮೊದಲೆಲ್ಲ ನೀವು ವ್ಯವಸಾಯಕ್ಕೆ ಬಂದ ಸಂದರ್ಭದಲ್ಲಿ ಏನೇನು ಬೆಳೀತಾ ಇದ್ರಿ 1 ಎಕರೆ 30 ಗುಂಟೆನಲ್ಲಿ? 1 ಎಕರೆ 30 ಗುಂಟೆಯಲ್ಲಿ ನಮ್ಗೆ ಟೊಮೊಟೊ, ಮೆಣಸಿನ ಗಿಡ, ಕೋಸು, ಬದನೆ ಇಂಥವೆಲ್ಲ ಮಾಡ್ತಿದ್ವಿ. 1 ಎಕರೆ ತೆಂಗಿನ ತೋಟ ಇತ್ತು. ಇಷ್ಟು ಜಮೀನು ಮಾಡ್ಕೊಂಡು, ಮತ್ತೆ ನಮಗೆ ಜಮೀನು ಕಮ್ಮಿ ಇತ್ತು ಅವಾಗ. ಆದ್ರಿಂದ ಏನಾಯ್ತು, ಪಕ್ಕದಲ್ಲಿ ನಮ್ಮ ಪಕ್ಕದೂರಾದಂತ ಮಲ್ಲೇಶಣ್ಣವರು ಜಮೀನು ಕೊಟ್ಟಿದ್ರು. ಆ ಜಮೀನಲ್ಲಿ ನಾವು ಜಮೀನು ಲೀಸಿಗೆ ತಗೊಂಡು ಅದ್ರೊಳಗೂ ನಾವು ಟೊಮೊಟೊ, ಕೋಸು, ಬದನೆ ಇಂಥದ್ರಲ್ಲೆಲ್ಲ ಮಾಡಿದ್ವಿ. ಜಮೀನು ಕಮ್ಮಿ ಇರೋದ್ರಿಂದ, ನೀರು ಜಾಸ್ತಿ ಇತ್ತು ಅವಾಗ, ಜಮೀನು ಕಮ್ಮಿ ಇತ್ತು. ಹಂಗಾಗಿ ಅವ್ರ 1-2 ಎಕರೆ ಜಮೀನು ಗುತ್ತಿಗೆ ಮಾಡ್ಕೊಂಡು ಅವ್ರಲ್ಲೂ ವ್ಯವಸಾಯ ಮಾಡ್ತಿದ್ವಿ. ನೀರಾವರಿ ಹೆಂಗೆ? ನೀರಾವರಿ 120 ಅಡಿ ಬಾವಿ ಇತ್ತು. ಅದು ಕೆರೆಕಟ್ಟೆ ತುಂಬಿದಾಗ ಬಹಳ ಚೆನ್ನಾಗಿ ನೀರು ಬರೋದು. ಕೆರೆಕಟ್ಟೆ ಇಲ್ದಾಗ ಏನೇನು ನಿಂತೋಗೋದು. ಬಟ್ ನಮ್ಗೆ 2014 ಇತ್ಲಾಗೆ ಬರಗಾಲ ಜಾಸ್ತಿ ಬಂತು. ಅವಾಗೆಲ್ಲ ಚೆನ್ನಾಗಿ ನೀರಿತ್ತು. 2014 ಬರಗಾಲ ಬಂದಾಗ ನಾವು ಒಂದು 5-6 ಬಾವಿ ಕರ್ಸಿದ್ವಿ, ನೀರು ಬರಲಿಲ್ಲ. ಲಾಸ್ಟ್ ಇದ್ರಲ್ಲೂ 1100 ಅಡಿಲಿ ನೀರು ಬಂತು. ಅದಿದೆ, ಅದು ಬರಗಾಲ ಟೈಮಲ್ಲಿ ನಾವು ಯೂಸ್ ಮಾಡ್ಕೊಂತೀವಿ. ಮಳೆಗಾಲ ಸುಭಿಕ್ಷವಾದ ಕಾಲದಲ್ಲಿ ಈಗ 120 ಅಡಿ ಹಳೆ ಬಾವಿಯಲ್ಲೇ ಇದೆ. ಅದರಲ್ಲೇ ನಾವು ನೀರು ವರಿ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ 1-2 ಎಕರೆ ಶುಂಠಿ ಮಾಡಿದೀವಿ, 1 ಎಕರೆ ಮಲ್ಲಿಸೊಪ್ಪು ಹಾಕಿದ್ವಿ. ಇನ್ನು 2 ಎಕರೆ ತೋಟದಲ್ಲಿ ನಾವು ಅಂತರ ಬೆಳೆಯಾಗಿ ಬಾಳೆ ಹಾಕಿದ್ದೀವಿ, ಜಾಯಿಕಾಯಿ ಹಾಕಿದ್ದೀವಿ, ಅಡಿಕೆ ಹಾಕಿದ್ದೀವಿ, ತೆಂಗಿದೆ, 4 ಕ್ರಾಪ್ ಇದೆ. ಇನ್ನು 2 ವರ್ಷ ಕಳೆದ್ಮೇಲೆ ಮೆಣಸು ಮತ್ತೆ ಏಲಕ್ಕಿ ಮಾಡಬೇಕು ಅನ್ನೋ ಆಸೆ ಇದೆ. ಇನ್ನು 1 ಎಕರೆ ಜಾಗ ಇದೆ, ಅದರಲ್ಲಿ ಆಲ್ರೆಡಿ ಟೊಮೊಟೊ ಇದೆ. ಟೊಮೊಟೊ ಕುಯ್ತಾ ಇದೀವಿ. ಇವತ್ತಿನ ರೈಟ್ ಬಂದ್ಬಿಟ್ಟು ಟೊಮೊಟೊಕ್ಕೆ 3000ದಿಂದ 3500 ರೂಪಾಯಿ 25 kg ಬಾಕ್ಸ್ ಸಿಗ್ತಾ ಇದೆ ನಮಗೆ. ಮುಂದಿನ ವರ್ಷ ನನಗೆ ಅದೇ ಜಮೀನಲ್ಲಿ ಮೆಕಾಡಮಿಯಾ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ. ಒಂದು 15 ಗುಂಟೆಗೆ ಮಾಡ್ತೀನಿ, ಜಾಸ್ತಿ ಮಾಡಲ್ಲ. ಯಾಕಂತಂದ್ರೆ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಆಗಿರ್ಬೋದು, ಅದ್ರ ಬಗ್ಗೆ ಬೆಳೆ ಬೆಳೆಯೋದ್ರ ಬಗ್ಗೆ ಆಗಿರ್ಬೋದು ಮಾಹಿತಿ ಒಂದು ಸ್ವಲ್ಪ ಕಮ್ಮಿ ಇದೆ. ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಇನ್ನು ಪಕ್ಕದಲ್ಲೇ ಜಮೀನು ಇನ್ನೊಂದು 13 ಗುಂಟೆ ಜಾಗ ಇತ್ತು. ಆ 13 ಗುಂಟೆ ಜಾಗದಲ್ಲಿ 5 ಗುಂಟೆ ಕಮರ್ಷಿಯಲ್ಗೆ ತಗೊಂಡಿದ್ದೀನಿ. ಗೋಡನ್ ಮಾಡಿದ್ದೀನಿ. ಅದರಲ್ಲಿ ಟೊಮೊಟೊ ಸ್ಟೋರೇಜು ಮತ್ತೆ ಜೋಳ ಸ್ಟೋರೇಜು, ಈರುಳ್ಳಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮಾಡಿದ್ದೀನಿ. ಇನ್ನು 8 ಗುಂಟೆ ಜಾಗದಲ್ಲಿ ಡ್ರ್ಯಾಗನ್ ಅನ್ನೋ ಒಂದು ಹಣ್ಣು, ಅಂದ್ರೆ ಕನ್ನಡದಲ್ಲಿ ಕಮಲದ ಹಣ್ಣು ಬೆಳೆ ಬೆಳೆದೇನೆ 8 ಗುಂಟೆ ಜಾಗದಲ್ಲಿ. ಆ ಜಾಗದಲ್ಲಿ ನನಗೆ ಒಂದು ತೊಟ್ಟು ನೀರಿಲ್ಲ. ಪಕ್ಕದ ಸಹಾಯದಿಂದ ನೀರು ತಗೊಂಡು, ಇನ್ನು ಗೋಡನಲ್ಲಿ ದೊಡ್ಡದಿದೆ ಗೋಡನ್ನು, ಅದರಲ್ಲಿ ಆ ಗೋಡನಿಗೆ ಮಳೆ ಕುಯ್ಲ್ ಮಾಡಿಸಿದ್ದೀನಿ. ಆ ಮಳೆ ಕುಯ್ಲ್ ಮಾಡಿಸಿ ಅದರಲ್ಲಿ ಒಂದು 10,000 ಲೀಟರ್ ನೀರಿಡುವಷ್ಟು ಸಂಪ್ ಮಾಡಿದ್ದೀನಿ. ಸಂಪಲ್ಲಿ ನೀರು ಬಂದು ಸ್ಟೋರ್ ಆಗುತ್ತೆ. ನಮಗೆ ಬೇಕು ಅಂದಾಗ ಅವಾಗ ಆ ಡ್ರ್ಯಾಗನ್ ಫ್ರೂಟಿಗೆ ಬೆಳೆಗೆ ನೀರು ಬಿಡ್ತಿದ್ದೀನಿ. ಮತ್ತೆ ಆ ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ನಾನು ಹಾಕಿದಾಗ ಚೆಂಡು ಹಾಕಿದ್ದೆ. ಚೆಂಡು ಅಲ್ಲಿ ನನಗೆ ಒಂದು 55,000 ಲಾಭ ಸಿಕ್ತು.
ಮೆಣಸಿ ಗಿಡ ಆಗಿದೆ. ಮೆಣಸಿ ಗಿಡದಲ್ಲಿ ನನಗೊಂದು 25,000 ಸಿಕ್ತು. ಮತ್ತೆ ಟೊಮೊಟೊ ಹಾಕಿದ್ದೆ, ಟೊಮೊಟೊಲ್ಲಿ ಒಂದು 18,000 ಸಿಕ್ತು. ಹಾಗೆ ನನಗೆ ಇದರಲ್ಲಿ ಕ್ರಾಪ್ ಮಾಡಿರೋದಕ್ಕೆ ಬೇಲೂರು ತೋಟಗಾರಿಕೆ ಇಲಾಖೆಯಿಂದ ನನಗೆ 35,000 ರೂಪಾಯಿ ನೆರಗದಲ್ಲಿ ಸಹಾಯಧನ ಸಿಕ್ಕಿದೆ. ಈಗ ನಾನು ಅದರೊಳಗೆ ಈಗ ಮತ್ತೆ ಇಂಟರ್ ಕಾಫ್ ಆಗಿ ಬೀನ್ಸ್ ಹಾಕಿದ್ದೀನಿ. ಈಗ ಅದು ಬೀನ್ಸ್ ಕಟಾವ್ ಮಾಡಿದ್ಮೇಲೆ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇನ್ನೇನಾದರೂ ಡ್ರ್ಯಾಗನ್ ಫ್ರೂಟ್ ಮಾಡ್ಬೋದು. ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಮುಂದೊಂದು ದಿನ ಏನಾದ್ರೂ ಡ್ರ್ಯಾಗನ್ ಫ್ರೂಟು ಬೆಲೆ ಏನಾದ್ರು ಕಮ್ಮಿ ಬಂದು ಮತ್ತೆ ನಮಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತೇಳಿ ಅದರೊಳಗೆ 24 ಅಡಿ ಅಂತರದಲ್ಲಿ ಅಡಿಕೆ ಸಸಿ ಹಾಕಿದ್ದೀನಿ. ಎಲ್ಲವೂ ಸೇರಿ 69 ಅಡಿಕೆ ಸಸಿ ಇದೆ ನನ್ನ 8 ಗುಂಟೆ ಜಾಗದಲ್ಲಿ. 320 ಡ್ರ್ಯಾಗನ್ ಸಸಿ, ಒಂದು ಕಂಬಕ್ಕೆ 4 ಸಸಿ, ಅಲ್ಲಿಗೆ 80 ಕಲ್ಲು ಮಾತ್ರ ಮಾಡಿದ್ದೀನಿ ಡ್ರ್ಯಾಗನ್ ಫ್ರೂಟು. ಯಾಕಂದ್ರೆ ನಾನು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಹೊಸ ಹಣ್ಣಾಗಿರೋದ್ರಿಂದ ಜನಗಳಿಗೆ ಇದನ್ನು ಅರಿವು ಕಮ್ಮಿ ಇದೆ. ಹಾಗಾಗಿ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು, ಇದು ಮಾರ್ಕೆಟಿಂಗ್ ಸಮಸ್ಯೆ ಇದೆ. ಮಾರ್ಕೆಟಿಂಗ್ ಸಮಸ್ಯೆ ಅಂದರೆ ನಮಗೆ ಎಲ್ಲಿ ಹೋದ್ರೂ ಇದನ್ನು ತಗೋಣ ಅಂತ ವ್ಯಾಪಾರಸ್ಥರಿಲ್ಲ. ಈಗ ಚಿಕ್ಕದಾಗಿ ಇಲ್ಲ ಅಂದ್ರೆ ನಮಗೀಗ ಸದ್ಯದ ಪರಿಸ್ಥಿತಿಗೆ ರಿಲಯನ್ಸು, ಮೋರು, ಬಿಗ್ ಬಾಸ್ಕೆಟ್ ಅಂತ ಇಂಥವ್ರು ತೊಗೊತಾ ಇದ್ದಾರೆ. ಇನ್ನು ಲೋಕಲಲ್ಲಿ 5 kg 10 kg ಹಣ್ಣು ತೊಗೊತಾರೆ ಮನೆ ಯೂಸ್ಗೆ. ಇನ್ನು ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಫ್ರೂಟ್ ಅಂಗಡಿಯವರು ಒಂದು ಸ್ವಲ್ಪ ತೊಗೊತಾರೆ. ಇನ್ನು ಜ್ಯೂಸ್ ಅಂಗಡಿಯವರು ಒಂದು ಸ್ವಲ್ಪ ತೊಗೊತಾರೆ. ಹಾಗಾಗಿ ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಇದೆ. ಇದ್ರ ಬಗ್ಗೆ ಜನರಿಗೆ ಅರಿವಿಲ್ಲ, ಈ ಹಣ್ಣಿನ ಬಗ್ಗೆ. ಹಾಗಾಗಿ ಇದನ್ನು ನೋಡಿ ಒಂದು ಸ್ವಲ್ಪ ಒಂದು 10 ಗುಂಟೆ 20 ಗುಂಟೆ ಹಾಕೊಳ್ಳಿ. ಎಕರೆಗಟ್ಟಲೆ ಹಾಕಿ ಕೈ ಸುಟ್ಕೊಳೋದು ಬೇಡ ಅನಿಸುತ್ತೆ. ನನ್ನ ಅನುಭವದಲ್ಲಿ ನಾನು ಅದಕ್ಕೋಸ್ಕರನೇ 8 ಗುಂಟೆ ಜಾಗದಲ್ಲಿ 69 ಅಡಿಕೆ ಸಸಿ ಮಿಶ್ರ ಬೆಳೆ ಮಾಡಿದ್ದೀನಿ. 13 ಕಾಫಿ ಸಸಿ ಹಾಕಿದ್ದೀನಿ ಒಂದು ಸೈಡು. ಒಂದು 7-8 ಥರದ್ದು ಜಾತಿ ಹಣ್ಣು ಹಾಕಿದ್ದೀನಿ. ಸ್ಟಾರ್ ಫ್ರೂಟ್ ಆಗಿರ್ಬೋದು, ತೈವಾನ್ ಸೀಬೆ ಆಗಿರ್ಬೋದು, NHK ಗೋಲ್ಡ್ ಸೀತಾಫಲ, ಮತ್ತು 2 ಜಾತಿದು ಸಪೋಟ, ಎಳ್ಳಿ, ನಿಂಬೆ, ಬಾಳೆ, ಮಾವು ಇಂಥವನ್ನೆಲ್ಲ ಹಾಕಿದ್ದೀನಿ. ಮತ್ತು 3 ಜಾತಿ ಕಬ್ಬು ಹಾಕಿದ್ದೀನಿ. ಮನೆಗೆ ಇರಲಿ ಅಂತ ಒಂದು 10 ಗುಣಿ ಹಾಕಿದ್ದೀನಿ. ಒಂದೊಂದು ಗುಣಿಲಿ ಏನಿಲ್ಲ ಅಂದರೂ ಒಂದು 20-25 ಕೋಲ್ ಕಬ್ಬಿದೆ. ಇಂಥವನ್ನೆಲ್ಲ ಮಾಡ್ತಾ ಇದ್ದೀನಿ. ಮುಂದೆ ನಾನು ಹೇಳೋದು ಅಂದರೆ, ಇದು ಜನಗಳಿಗೆ ಯಾವುದೇ ಆಗಲಿ, ನಮ್ಮ ತಂದೆ ಎಕರೆಗಟ್ಟಲೆ ಅಷ್ಟು ಜಮೀನು ಮಾಡಿಲ್ಲ ಅಂತ ಇವತ್ತಿನ ನ್ಯೂಸ್ ಕೊರಗ್ತಿದ್ದಾರೆ. ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಕಮ್ಮಿ ಜಮೀನು ಜಾಗದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತೇಳಿ ನನಗೀಗ ಇರೋಂಥ 8 ಗುಂಟೆ ಜಾಗದಲ್ಲಿ ನನಗೆ ಒಳ್ಳೆ ಆದಾಯ ಬರ್ತಾ ಇದೆ. ಈಗ ಮುಂದೆ ಆಗಸ್ಟ್ ತಿಂಗಳಿಗೆ ನನಗೆ ತೋಟಗಾರಿಕೆ ಇಲಾಖೆಯಿಂದ ನನಗೆ ಜೇನು ಪೆಟ್ಟಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಇಬ್ಬರಾಳು ಕೃಷಿಕರು ಇರೋದ್ರಿಂದ ನಮ್ಮ ತಾಯಿ ಹೆಸರಲ್ಲಿ, ನನ್ನ ಹೆಸರಲ್ಲಿ 3 ಜೇನು ಪೆಟ್ಟಿಗೆ ತಗೊಂಡು ಸಾಕೋಣ ಅನ್ಕೊಂಡಿದ್ದೀನಿ. ವರ್ಷದಲ್ಲಿ ಜೇನು ಪೆಟ್ಟಿಗೆಯಲ್ಲಿ ಏನಿಲ್ಲ ಅಂದ್ರೂ ಚೆನ್ನಾಗಿ ಉತ್ಪತ್ತಿ ಆದರೆ ಒಂದು ಪೆಟ್ಟಿಗೆಯಲ್ಲಿ 10 kg ಜೇನು ತುಪ್ಪ ನಾವು ನೋಡ್ಬೋದು. ಹಾಗಾಗಿ ಕನಿಷ್ಠ ಪಕ್ಷ ಒಂದು ಪೆಟ್ಟಿಗೆಯಲ್ಲಿ 10 kg ಅಂತ ಅಲ್ಲ, ಒಂದು 6-7 kg ಅಂತೂ ಮಿನಿಮಮ್ ಸಿಕ್ಕೇ ಸಿಗುತ್ತೆ. ಆದಾಯ ಬಂದ್ಬಿಟ್ಟು ಅದರಲ್ಲಿ 10,000 ಆದಾಯ ಅಂತ ಹೇಳ್ತಾರೆ. ಬೇಡ ಒಂದು 5,000-6,000 ಅಂದ್ರೂ 6 ಜೇನು ಪೆಟ್ಟಿಗೆಯಲ್ಲಿ ಏನಿಲ್ಲ ಅಂದ್ರೂ 30,000-40,000 ನೋಡ್ಬೋದು. ಡ್ರ್ಯಾಗನ್ ಫ್ರೂಟಲ್ಲಿ ನಮಗೆ ಒಂದು ವರ್ಷಕ್ಕೆ ಒಳ್ಳೆ ಚೆನ್ನಾಗಿ ಮಾರ್ಕೆಟಿಂಗ್ ಸಿಕ್ಕಿ ಇವತ್ತು 120-130 ರೂಪಾಯಿ 100 ರೂಪಾಯಿ ಇಟ್ಕೊಂಡ್ರೂ 1 ಟನ್ ಡ್ರ್ಯಾಗನ್ ಫ್ರೂಟ್ ಕುಯ್ತೀನಿ. ಅದರಲ್ಲಿ 1 ಲಕ್ಷ ಸಿಗುತ್ತೆ. ಒಂದು 4 ವರ್ಷ ಕಳೆದ ಮೇಲೆ ಅಡಿಕೆ 69 ಅಡಿಕೆ ಸಸಿ ಇದೆ. ಅದರಲ್ಲಿ ನಾವೇ ಸ್ವಂತ ಕೊಯ್ದು ನಾವೇ ಬೇಯಿಸ್ಕೊಂಡು ಮಾಡೋರು ಒಂದು ಅಡಿಕೆ ಸಸಿಲಿ ಒಂದು ಮರದಲ್ಲಿ 1,000 ರೂಪಾಯಿನಂತೆ ಅದರಲ್ಲಿ ಸಿಗುತ್ತೆ. ಅದರಲ್ಲಿ ಒಂದು 70,000, ಜೇನು ಪೆಟ್ಟಿಗೆಯಲ್ಲಿ ಒಂದು 30,000, ಆಮೇಲೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ 1 ಲಕ್ಷ. ಇನ್ನು ಮಾಮೂಲಿ ನಾವು ತಿನ್ಲಿಕ್ಕೆ ಅಂತೇಳಿ ಹಣ್ಣು, ಅದು ಹಂಪಲು ಎಲ್ಲ ಹಾಕೊಂಡಿದ್ದೀವಿ. ಕಾಫಿ ಗಿಡ ಇದೆ ಮನೆ ಬಳಕೆಗೆ. ಇಷ್ಟು ಏನಿಲ್ಲ ಅಂದ್ರೂ ಒಂದು 8 ಕ್ವಿಂಟಲ್ 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಆದಾಯ ತಗೋಬಹುದು. ಜನಗಳು ಇವತ್ತು ಏನಾಗಿದ್ದಾರೆ ಅಂದ್ರೆ, ನಮ್ಮ ಅಜ್ಜನ ಕಾಲದಲ್ಲಿ ಜಮೀನ್ ಮಾಡಿಲ್ಲ, ನಮ್ಮ ಅಪ್ಪನ ಕಾಲದಲ್ಲಿ ಜಮೀನ್ ಮಾಡಿಲ್ಲ ಅಂತ ಇವತ್ತಿನ ಯುವಕರುಗಳು ಕೊರಗ್ತಾರೆ. ಎಷ್ಟು ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು. ಅದರಲ್ಲೂ ನನಗಿಲ್ಲಿ ನೀರಿಲ್ಲ. ಇಂಥ ಜಮೀನಲ್ಲಿ ನಾನು ಇವತ್ತು ನೀರು ಬಾವಿ ಕೊರ್ಸಕ್ಕೆ ಹೋದ್ರೆ ನೀರು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಪಕ್ಕದ ಜಮೀನಲ್ಲಿ ವರ್ಷಕ್ಕೆ 3,000 ರೂಪಾಯಿ ಕೊಟ್ಟು ನಮ್ಮ ಚಿಕ್ಕಪ್ಪರು, ತಮ್ಮಣ್ಣ ಅಂತ, ಅವ್ರ ಜಮೀನಲ್ಲಿ ನಾನು ನೀರು ತಗೊಂಡು ವ್ಯವಸಾಯ ಮಾಡ್ತಾ ಇದ್ದೀನಿ. ನನಗೆಲ್ಲ ಥರದಲ್ಲೂ ಒಳ್ಳೇದಾಗಿದೆ. ಮಳೆಗಾಲದಲ್ಲಿ ಮಳೆ ಕೊಯ್ಲಲ್ಲಿ ನನಗೆ ಅನುಕೂಲ ಆಗಿದೆ. ಬೇಸಿಗೆ ಕಾಲದಲ್ಲಿ ಅವ್ರ ಹತ್ರ ತೊಗೊತೀನಿ. ನಾನು ಹೇಳೋದು ಇಷ್ಟೇ, ರೈತರುಗಳಿಗೆ ಆದಷ್ಟು ಎಷ್ಟು ಜಮೀನಿರುತ್ತೆ ಅಷ್ಟು ಚಿಕ್ಕವಾಗಿ ಚೊಕ್ಕವಾಗಿ ಆರಂಭ ಮಾಡಿ, ಒಳ್ಳೇದಾಗುತ್ತೆ. ಈಗ 8 ಗುಂಟೆನಲ್ಲಿ ನೀವು ಈ ಡ್ರ್ಯಾಗನ್ ಫ್ರೂಟ್ ಹಾಕಿದಿರಲ್ಲ, ಡ್ರ್ಯಾಗನ್ ಫ್ರೂಟ್ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನನಗೆ ಇಲ್ಲಿ ಕಮರ್ಷಿಯಲ್ಗೆ 5 ಗುಂಟೆ ಜಾಗ ತಗೊಂಡು ಗೋಡನ್ ಕಟ್ಟಿದ್ದೆ. ಇನ್ನು 8 ಗುಂಟೆ ಜಾಗಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದೆ. ಈಗ ಇವತ್ತೇನಾದ್ರೂ ಮಾಡಬೇಕಂದ್ರೆ ಅತಿ ಹೆಚ್ಚು ನೀರಿನ ಬಳಕೆ ಇರೋದ್ರಿಂದ ನನಗೆ ಡ್ರ್ಯಾಗನ್ ಫ್ರೂಟು ಯೂಟ್ಯೂಬಲ್ಲಿ ನೋಡಿದಾಗ ನನಗೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ಫ್ರೂಟು ನಾನು ಯೂಟ್ಯೂಬಲ್ಲಿ ನೋಡಿ ಅದರಲ್ಲಿ ಮಾಹಿತಿ ತಗೊಂಡು ನಾನು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದು. ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ಎಲ್ಲಿ ತಂದ್ರೆ ನೀವು? ನಾವು ಬೆಂಗಳೂರಲ್ಲಿ ಅರವಳ್ಳಿ ಅಂತ ಯಲಹಂಕದ ಹತ್ರ, ಅಲ್ಲಿ ಶ್ರೀನಿವಾಸ ರೆಡ್ಡಿ ಅಂತ ಬೆಳೆದಿದ್ರು. 2017ರಲ್ಲಿ ಹಾಕಿದ್ರಂತೆ.
ನಮಗೆ ಮದರ್ ಪ್ಲಾಂಟ್ ಇದು ಹಳೇದಾದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಯಾಕಂತಂದ್ರೆ ಈಗ ಅಡಿಕೆ ಸಸಿ ಆಗಿರ್ಬೋದು, ತೆಂಗಿನ ಸಸಿ ಆಗಿರ್ಬೋದು, ಎಲ್ಲ ಹಳೇದ್ ನೋಡ್ತೀವಿ. 30 ವರ್ಷ ಆಗಿರ್ಬೋದು. 30 ವರ್ಷ 40 ವರ್ಷ ಆಗಿರೋಂತ. ಹಂಗಾಗಿ ನಮ್ಗೆ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಒಂದು 3 ವರ್ಷದಾದ್ರೂ ಓಲ್ಡ್ ಪ್ಲಾಂಟ್ ಬೇಕು ನಮಗೆ. ಹಾಗಾಗಿ ನಾವು ಅಲ್ಲೋಗಿ ಖರೀದಿ ಮಾಡಿದ್ವಿ. ಒಂದು ಸಸಿಗೆ ಅವಾಗ ಒಂದ್ ಸ್ವಲ್ಪ ರೈಟ್ ಜಾಸ್ತಿ ಇತ್ತು. 2022 ಏಪ್ರಿಲ್ ಅಲ್ಲಿ ನಾನು ನಾಟಿ ಮಾಡಿದ್ದು. ಆ ಟೈಮಲ್ಲಿ ನಾವು 2021 ನವೆಂಬರ್ ತಿಂಗಳಲ್ಲಿ ಆರ್ಡರ್ ಕೊಟ್ಟಿದ್ವಿ. 70 ರೂಪಾಯಿ ಒಂದ್ ಸಸಿ ಕೊಟ್ಟು ನಾವು ತಗೊಂಡ್ಬಂದಿದ್ವಿ. ಈಗ ಬಂದ್ಬಿಟ್ಟು 40 ರೂಪಾಯಿ ಸಸಿ ಆಗಿದೆ. ಅವಾಗ 70 ರೂಪಾಯಿ ಸಸಿ, ಈಗ 40, 30 ಹಿಂಗೆಲ್ಲ ಕೊಡ್ತಿದ್ದಾರೆ. ಆಮೇಲೆ ಅದು ಕಂಬ ಬಂದ್ಬಿಟ್ಟು ನಮ್ಗೆ ನಮ್ಮ ಸ್ನೇಹಿತರಾದಂತ ಮಂಜಣ್ಣವರು ಜವಗಲ್ಲರು ಅವ್ರು ತರಿಸ್ಕೊಟ್ರು. 750 ರೂಪಾಯಿ ಒಂದ್ ಕಂಬ, ಒಂದ್ ಪ್ಲೇಟು. ಇದರಲ್ಲಿ ಡ್ರ್ಯಾಗನ್ ಫ್ರೂಟ್ ಅಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಸಿಮೆಂಟ್ ಪೋಲ್ ಅಲ್ಲಿ ಚೆನ್ನಾಗಿರುತ್ತೆ ಬೆಳಿಲಿಕ್ಕೆ. ಕೆಲವರೆಲ್ಲ ಕಲ್ ಕಂಬ ತಂದು ಅದ್ರ ಮೇಲೆ ಟೈರ್ ಕಟ್ಟಿ ಎಲ್ಲ ಏನೇನೋ ಮಾಡ್ತಿರ್ತಾರೆ. ಹಾಕಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಸಿಮೆಂಟ್ ಕಂಬಕ್ಕೆ ಅದು ಒಂದು ಸ್ಪೈಡರ್ ತರ ಬೇರ್ ಅಂಟುತ್ತೆ. ಅದೇ ಕಲ್ ಕಂಬದಲ್ಲಿ ಮೆಣಸಿಂದು ಬಳ್ಳಿದು ಬೇರು ಅಂಟುತ್ತಲ್ಲ, ಆ ತರ ಮೆಣಸಿನ ಮರ ಕಟ್ಟುತ್ತಲ್ಲ ಆ ತರ ಅದು ಸ್ಪೈಡರ್ ತರ ಅಂಟುತ್ತೆ. ಈಗ ಏನಾಗುತ್ತೆ ಅಂದ್ರೆ ಸಿಮೆಂಟ್ ಕಂಬಕ್ಕೆ ಚೆನ್ನಾಗಿ ಅಂಟಿ, ಆಮೇಲೆ ಅದೇನಾಗುತ್ತೆ ಅಂದ್ರೆ ಎಷ್ಟೇ ಬಿಸಿಲಿದ್ರು 7 ಗಂಟೆ ಸಂಜೆ 7 ಗಂಟೆ 8 ಗಂಟೆ ಹೊತ್ತಿಗೆ ಕೂಲ್ ಆಗುತ್ತೆ. ಅದು ಗಿಡಕ್ಕೆ ಏನು ಎಫೆಕ್ಟ್ ಆಗಲ್ಲ, ಅಂಟ್ಕೊಂಡು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಕೆಲವರು ಕಲ್ಕಂಬದಲ್ಲಿ ಮಾಡಿದ್ದಾರೆ. ಅದೇನಾಗುತ್ತೆ ಅಂದ್ರೆ ಬಿಸಿಲು ರಾತ್ರಿ 12 ಗಂಟೆ ಆದ್ರೂ ಬೆಚ್ಚಗಿರೋದ್ರಿಂದ ಅದು ಬೇರು ಬಿಡುತ್ತೆ, ಇಲ್ಲ ಸಮಸ್ಯೆ ಆಗುತ್ತೆ. ಆಮೇಲೆ ಮತ್ತೇನಾಗುತ್ತೆ ಅಂದ್ರೆ ಟೈರ್ ಅಲ್ಲಿ ನೀರೆಲ್ಲ ನಿಂತು ಫಂಗಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಹಾಗಾಗಿ ಏನಾಗುತ್ತೆ, ನಮ್ದು ಸಿಮೆಂಟ್ ಕಂಬ ಸಿಮೆಂಟ್ ಪ್ಲೇಟ್ ಇರೋದ್ರಿಂದ ನನಗೆ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಆಯಸ್ 25ರಿಂದ 30 ವರ್ಷ ಇರೋದ್ರಿಂದ ಇದಕ್ಕೆ ಲೈಫ್ ಚೆನ್ನಾಗಿರೋದ್ರಿಂದ ಈಗ ನಮ್ದು ಏನಾಗುತ್ತೆ, ಟೈರ್ ತಂದು ಹಾಕಿದ್ರೆ ಅದು ಒಂದ್ ಕಡೆಗೆ ವಜನ್ ಜಾಸ್ತಿ ಹಣ್ಣು ಬಿತ್ತು ಅಂದ್ರೆ ಆ ಕಡೆಗೆ ಮಾಲತ್ತೆ. ಆಮೇಲೆ ಅದು ಟೈರ್ ಲೈಫ್ ಎಲ್ಲಿವರೆಗೂ ಇರುತ್ತೆ, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು. ನೀರ್ ನಿಲ್ಲುತ್ತೆ, ಎಲ್ಲ ಗಲೀಜ್ ಆಗುತ್ತೆ. ಅದ್ರಲ್ಲಿ ಏನಾದ್ರು ವೈರಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ನಾನು ತಿಳಿದ ಮಟ್ಟಿಗೆ ಸಜೆಷನ್ ಮಾಡೋದು ನನ್ನ ಇದ್ರ ಪ್ರಕಾರ ಆದಷ್ಟು ಸಿಮೆಂಟ್ ಕಂಬ ಸಿಮೆಂಟ್ ಪ್ಲೇಟ್ ಎರಡೂ ಬರುತ್ತೆ. ಒಳ್ಳೆ ಚೆನ್ನಾಗಿರೋದು ಕ್ವಾಲಿಟಿ ಇರೋಂಥ ಕ್ಯೂರಿಂಗ್ ಮಾಡರ್ ಅಂತ ಇರುತ್ತೆ, ಹೋಗಿ ತಗೊಬಂದು ಮಾಡೋದ್ರಿಂದ ಇದರಲ್ಲಿ ಅನುಕೂಲ ಇದೆ. ಈಗ ಆಯಸ್ ಬಂದ್ಬಿಟ್ಟಿದ್ದು 25 ವರ್ಷದಿಂದ 30 ವರ್ಷ ಇರೋದ್ರಿಂದ ಕ್ವಾಲಿಟಿ ಕ್ವಾಂಟಿಟಿ ಇರೋ ಅಂತ ಸಿಮೆಂಟ್ ಕಂಬನೇ ಕ್ಯೂರಿಂಗ್ ಮಾಡಿರ್ತಾರೆ. ಮೇನ್ ಕ್ಯೂರಿಂಗ್ ಮಾಡಿರೋದಂತ ಜಾಗದಲ್ಲಿ ಹೋಗಿ ತಗೊಬರೋದು ಉತ್ತಮ ಅನ್ಸುತ್ತೆ. ಈ ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ಹೆಂಗೆ ಹಾಕಿದ್ರಿ, ಹಾಕೋದ್ಕಿಂತ ಮೊದಲು ನಿಮ್ಮ ಭೂಮಿ ಎಲ್ಲ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ, ಅದ್ರ ಬಗ್ಗೆ ಹೇಳಿ. 4 ಮೂಲೆನೂ ನಾನು ಕ್ಲೀನ್ ಆಗಿ ಚೆನ್ನಾಗಿ ಅಚ್ಚುಕಟ್ಟಾದ ರೀತಿ ಮಾಡ್ಕೊಂಡಿದ್ವಿ. ಅದೆಲ್ಲ ಆದ್ಮೇಲೆ ಎಷ್ಟು ಗುಣಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಲೆಕ್ಕ ಹಾಕಿದ್ವಿ ಟೇಪ್ ತಗೊಂಡು. ನನಗೆ ಏನಾಗಿದೆ 12/8 ಹಾಕಿದ್ದೀನಿ. 12 ಅಡಿ ಅಗಲ, ಉದ್ದ 8 ಅಡಿ 8 ಅಡಿ 8 ಅಡಿ ಒಂದೊಂದು ಹಾಕಿದ್ದೀನಿ. ಹಾಗಾಗಿ ನನಗೆ 80 ಕಲ್ಲು ಕೂತಿದೆ ಇದರಲ್ಲಿ. ಒಂದು ಎಕರೆಗೆ 450ರಿಂದ 480 ಕಲ್ಲು ಕೂರುತ್ತೆ. ಅದನ್ನೆಲ್ಲ ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ನಾವು ಒಂದು ದೊಡ್ಡ ದನಿನ ಗೊಬ್ಬರ ತಂದು ಅದಕ್ಕೆ ಟೈಕೋಡರ್ಮ ಸುಡಮನ್ನೆಲ್ಲ ಮಿಕ್ಸ್ ಮಾಡಿ 15 ದಿವಸ ನೆಳ್ಳಲ್ಲಿ ನೀರಲ್ಲಿ ಹಾಕ್ತಾ ಇಟ್ಕೊಂಡು ಒಂದು ಹದವಾಗಿ ಆದ್ಮೇಲೆ ಆ ಕಂಬಕ್ಕೆಲ್ಲ ಮಣ್ಣು ಕೊಟ್ಟು ಅದರಲ್ಲಿ ಸುತ್ತ ಬಗದು ಆ ದನಿನ ಗೊಬ್ಬರ ಎಲ್ಲ ಅದರಲ್ಲಿ ಸುರಿದು ಹೋದ ವರ್ಷ ಏಪ್ರಿಲ್ 1ನೇ ತಾರೀಕು ನಾಟಿ ಮಾಡಿದ್ವಿ. ಅದಾದ್ಮೇಲೆ ಮಣ್ಣು ಒಂದ್ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಡ್ರಿಪ್ ಎಲ್ಲ ಮಾಡಿ ಅಲ್ಲಿಂದ ಇಲ್ಲಿವರೆಗೂ 2 ಸತಿ ದನಿನ ಗೊಬ್ಬರ ಹಾಕಿದ್ವಿ, 1 ಸತಿ ಕೋಳಿ ಗೊಬ್ಬರ ಹಾಕಿದ್ವಿ, ಮೊಟ್ಟೆ ಕೋಳಿ ಗೊಬ್ಬರ. ಚೆನ್ನಾಗಿದೆ, ನಮ್ ಗಿಡ ಏನ್ ತೊಂದರೆ ಇಲ್ಲ, ಹೆಲ್ತಿಯಾಗಿ ಚೆನ್ನಾಗಿದೆ. ಅದ್ರೊಳಗೆ ಕಳೆನಾಶಕ ಯಾವ್ದೇ ರೀತಿ ಹೊಡ್ಸಕ್ ಹೋಗಲ್ಲ, ಕಳೆ ಕೀಳಿಸ್ತೀವಿ. ಕಳೆನಾಶಕ ಹೊಡೆದು ಮತ್ತೆ ಸಮಸ್ಯೆ ಮಾಡ್ಕೊಳೋದು ಬೇಡ, ಭೂಮಿಯ ಅದವಾಗಿ ಇಟ್ಕೊಂಡಿದ್ದೀವಿ. ಮಳೆ ಬಂದಾಗ ಇಲ್ಲ ನೀರ್ ಹಾಕ್ದಾಗ ಕಳೆ ಕೀಳಿಸ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಏರಿ ಪದ್ಧತಿ ಮಾಡ್ಕೋಬೇಕು, ಯಾಕೆ ಅಂತ ಅಂದ್ರೆ ಕೆಳಗಡೆ ಹಾಕಕ್ ಆಗೋದಿಲ್ಲ ಇದನ್ನ. ಡ್ರ್ಯಾಗನ್ ಫ್ರೂಟ್ ನ ಸ್ವಲ್ಪ ದಿಬ್ಬ ಮಾಡ್ಬೇಕಾಗತ್ತೆ. ಇದನ್ನ ಹೇಗ್ ಮಾಡ್ಕೊಂಡ್ರಿ, ಮತ್ತೆ ಎಷ್ಟಡಿ ಮಾಡಿದಿರಿ? ದಿಬ್ಬ ಬಂದ್ಬಿಟ್ಟು ಹಗ್ಲ 2 ಅಡಿ, ಹೈಟ್ 1.5 ಅಡಿ 1.25 ಅಡಿ ಇದ್ರೆ ಸಾಕು. ಯಾಕಂತಂದ್ರೆ ಇದು ನೀರ್ ನಿಂತ್ರೆ ಹೋಗುತ್ತೆ, ಒಂದು ಸ್ವಲ್ಪನೂ ನೀರ್ ನಿಲ್ಬಾರ್ದು. ಆತರ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಇದ್ರಲ್ಲೇ ಜಮೀನಲ್ಲೇ ಮಣ್ಣಿತ್ತು, ಅದನ್ನ ಆ ಕಡೆ ಈ ಕಡೆ 2 ಸೈಡ್ನು ಏರಿ ತರ ಮಾಡಿ ಒಂದ್ ಸ್ವಲ್ಪ ನೀರ್ ನಿಲ್ದಂಗೆ ನಮ್ದೇನು ಡ್ರಿಪ್ಪಲ್ಲಿ ಏನ್ ನೀರು ಹಿಂಗ್ ಬೇಕು ಅಷ್ಟು ಮಾತ್ರ, ಮತ್ತಲ್ಲಿ ಒಂದು ಭಕ್ಷ್ಯನೂ ನೀರ್ ಸಿಕ್ಬಾರ್ದು ಆ ತರ ದಿಬ್ಬ ಮಾಡಿ ಅದ್ರ ನಾಟಿ ಮಾಡಿದ್ವಿ. ಈಗ ಈ ಸಿಮೆಂಟ್ ಕಂಬ ಇದೆಯಲ್ಲ, ಮೊದಲು ಅದನ್ನ ನೆಟ್ಕೊಂಡು ಆಮೇಲೆ ಗಿಡ ನಾಟಿ ಮಾಡಬೇಕು ಅಥವಾ ಗಿಡ ನಾಟಿ ಮಾಡಿದ್ಮೇಲೆ ಸಿಮೆಂಟ್ ಕಂಬ ನೆಡೋದು ಹೇಗೆ? ಫಸ್ಟ್ ಸಿಮೆಂಟ್ ಕಂಬ ನೋಡ್ಕೋಬೇಕು ಸರ್. ಯಾಕಂತಂದ್ರೆ ಇದು 4 ಮೂಲೆ ಸುಸಿ ನೋಡ್ಬೇಕು, 4 ಮೂಲೆಗೂ ಫಸ್ಟ್ ಕಂಬ ಎಲ್ಲ ನೋಡ್ಕೊಂಡು ಅದ್ರ ರೌಂಡು ಮಣ್ಣೆಲ್ಲ ಆಚೆಗೆ ತೆಗೆದು ಅದ್ರೊಳಗೆಲ್ಲ ದನಿ ಗೊಬ್ಬರ ಹಾಕಿ ಮತ್ತೆ ನಮ್ಮ ಮಣ್ಣು ಆ ದನಿ ಗೊಬ್ಬರ 2 ಮಿಕ್ಸ್ ಮಾಡಿ ಅಲ್ಲಿ ಗುಣಿ ಮಾಡಿ ಸೊಸಿ ತಂದಿರ್ತಕ್ಕಂಥದನ್ನ ಆ ಸೊಸಿ ಅದ್ರೊಳಗೆ ಹಾಕಬೇಕು. ಈಗ ಸಸಿ ನಾಟಿ ಮಾಡಿದ್ಮೇಲೆ ಏನೆಲ್ಲ ಆರೈಕೆ ಇರುತ್ತೆ ಅದಕ್ಕೆ? ಸರ್ ಇದಕ್ಕೆ ಕರೆ ತಲೆ ಹುಳ ಬಂದು ತಿಂತಾ ಇರುತ್ತೆ ಸಣ್ಣದ್ರಲ್ಲಿ. ಅವಾಗೇನೆ ಮಾಮೂಲಿ ನಮ್ದು ಕ್ಲೋರೋಫಾರಿಫಸ್
ಲೈಟ್ ಆಗಿ ಒಂದು ಕ್ಯಾನಿಗೆ ಒಂದು 30 ml ಹಾಕೊಂಡು ಹೊಡಿಬಹುದು. ಆಮೇಲೆ ಹಿರುವೆ ಕಾಟ ಇದೆ, ಇದಕ್ಕೆ ಒಂದು ಕ್ಯಾನಿಗೆ ಒಂದು 50 ml ಹಾಕೊಂಡು ಬೇವಿನ ಎಣ್ಣೆ ಸ್ಪ್ರೇ ಮಾಡ್ತೀವಿ. ಅದೆಲ್ಲ ಆದ್ಮೇಲೆ ಇನ್ನ ಮಾಮೂಲಿ ಚಿಕ್ಕಿ ಕಾಯಿಲೆ ಬರ್ತಾ ಇರೋದಕ್ಕೆ ಸಾಫ್ ಇಲ್ಲ ಅಂದ್ರೆ ಬಾವಿಸ್ಟಿನು ಸ್ಪ್ರೇ ಮಾಡ್ತೀವಿ. ಇನ್ ಮಾಮೂಲಿ ಅದಕ್ಕೇನು ಹಬ್ಬ ಟೈಮಲ್ಲಿ ಏನ್ ಮಾಡ್ತೀವಿ, ಕೆಲವರೆಲ್ಲ ಪ್ಲಾಸ್ಟಿಕ್ ದಾರ ಕಟ್ಟಿದಾರೆ, ಕಟ್ಟಬಾರ್ದು. ಈ ಮನೇಲಿ ಹಳೆ ಸೀರೆ ಇಲ್ಲ ಪಂಜೆ ಇರುತ್ತಲ್ಲ ಅದನ್ನೆಲ್ಲ ಹರ್ಕೊಂಡು ಸುತ್ತ ಕಟ್ಟಿದ್ರೆ ಅದಕ್ಕೆ ಗಿಡಕ್ಕೂ ಒಂದ್ ಸ್ವಲ್ಪ ರಿಸ್ಕ್ ಆಗಲ್ಲ. ಹೋಗ್ತಾ ಹೋಗ್ತಾ ಅದನ್ನ ಕಂಬದಿಂದ ಮೇಲೆ ಪ್ಲೇಟ್ ಬರೋವರೆಗೂ ಅದನ್ನ ಕಟ್ಕೊಂಡು ಹೋಗ್ತಾ ಇರಬೇಕು. ಆ ಮೇಲೆ ಹೋದ್ಮೇಲೆ ಅದೆಷ್ಟಾರು ಬ್ರಾಂಚಸ್ ಆಗ್ಲಿ ಅದ್ರೇನು ನಮಗೇನು ಸಮಸ್ಯೆ ಇರಲ್ಲ. ಕೆಳಗಡೆಯಿಂದ ಮ್ಯಾಗ್ಲವರೆಗೂ ಹೋಗೋವರ್ಗುನು ಈ ನೀಲಗಿರಿ ಮರ ಸಾವ್ರ್ಕೊಂಡು ಹೋಗ್ತಾರಲ್ಲ ಸ್ಟ್ರೈಟು, ಆ ತರ ಏನ್ ಬರುತ್ತೆ ಬ್ರಾಂಚಸ್ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಆ ಪ್ಲೇಟ್ ಇಂದ ಮ್ಯಾಗ್ಲವರೆಗೂ ಹೋಗೋವರೆಗೂ ಬಿಡ್ಕೋಬೇಕು. ಮೇಲೆ ಎಷ್ಟು ಬ್ರಾಂಚಸ್ ಹೊಡೋದೈತೆ ಅಷ್ಟು ನಮಗೆ ರೈತರಿಗೆ ಅನುಕೂಲ. ಅದು ಒಂದು ಸ್ಟಮ್ ಅಲ್ಲಿ ಏನಿಲ್ಲ ಅಂದ್ರೂ 2-3 ಹಿಂಗ್ ಬಿಡ್ತಾ ಇರತ್ತೆ ಹೂವು. ಆ ಹೂವು 2-3 ಒಂದು ಸ್ಟಮ್ ಅಲ್ಲಿ ಬಿಡಬಾರ್ದು. ಒಂದು ಸ್ಟಮ್ಮಿಗೆ ಒಂದು ಹೂ ಬಿಟ್ರೇನೆ ಅದಕ್ಕೆ ಒಳ್ಳೇದು. ಅದು ಈಲ್ಡಿಂಗು ಚೆನ್ನಾಗಿ ಬರುತ್ತೆ, ಕ್ರಾಪ್ ನಮಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಕೆಲವೊಂದು ಸ್ಟೆಮ್ಮಲ್ಲಿ 10, 5, 8 ಹಿಂಗೆಲ್ಲ ಬಿಡುತ್ತೆ. ಅಷ್ಟನ್ನು ರಿಮೂವ್ ಮಾಡಿ 1 ತಪ್ಪು 2 ಬಿಡ್ಕೊಂಡ್ರೆ ಅದು ದೂರದಲ್ಲಿ ಅನುಕೂಲ ಸರ್. ಇದು ಈಗ ಗೊಬ್ಬರ ಅದಕ್ಕೆ ದನಿನ ಗೊಬ್ಬರ ಹಾಕ್ತಿವಿ ಸರ್. ಡ್ರಿಪ್ ಅಲ್ಲೆಲ್ಲ ಬಯೋ ಇದ್ರದ್ದು ಬರುತ್ತಲ್ಲ, ಆರ್ಗ್ಯಾನಿಕ್ ಲಿಕ್ವಿಡ್ ಬರುತ್ತೆ, ಅಂತವನ್ನ ನಾವು ಡ್ರಿಪ್ ಅಲ್ಲಿ ಬಿಡ್ತೀವಿ. ಇದಕ್ಕೆ ಯಾವ್ದೇ ರೀತಿ ರಾಸಾಯನಿಕವಾದಂತ ಗೊಬ್ಬರ ನಾವು ಹಾಕಿಲ್ಲ ಇವತ್ತವರೆಗೂ. ರಾಸಾಯನಿಕ ಗೊಬ್ಬರ ಹಾಕ್ಬಾರ್ದ? ಹಾಕ್ತಾರೆ ಸರ್ ಕೆಲವರು. ಇದೇನಾಗಿದೆ ಅಂದ್ರೆ ಇದು ಒಂದ್ ಸ್ವಲ್ಪ 25-30 ವರ್ಷ ಇರೋದ್ರಿಂದ ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅಷ್ಟು ನ್ಯಾಚುರಲ್ ಆಗಿ ಬಂದ್ರೆ ಒಳ್ಳೇದು. ಈಗ ಸ್ಟೆಮ್ಮಲ್ಲಿ 8-10 ಹೂ ಬಿಡುತ್ತೆ ಅಂತ ಹೇಳಿದ್ರಿ, ಅದನ್ನ ತೆಗೆದು ಬರೀ 1-2 ಇಟ್ಕೊಳ್ಳೋ ಅಂತದ್ ಹೆಂಗೆ? ಅದನ್ನ ಮುರಿಬೇಕು ಸರ್, ಮುರಿಬಹುದು. ಸಣ್ಣದ್ರಲ್ಲಿ ಹೂ ಮುರಿಬಹುದು. ಅದ್ರನ್ನೇನ್ ಕಟ್ ಮಾಡ್ಬೇಕು ಅನ್ನೋದೇನಿಲ್ಲ, ಹಣ್ಣು ಮಾತ್ರ ಕತ್ತಲ್ಲಿ ಕಟ್ ಮಾಡ್ಬೇಕು. ಹೂವೆಲ್ಲ ಕೈಯಲ್ಲೇ ಮುರಿಬಹುದು ಸರ್. ಅದು ಒಂದು ಏಜ್ ಆದಾಗ ಅದರಲ್ಲಿ ನಾವು ನಮ್ಮ ಫ್ರೆಂಡ್ ಒಬ್ರು ಪಲ್ಯ ಮಾಡ್ಕೊಂಡು ಎಲ್ಲ ಚೆನ್ನಾಗಿ, ಅದು ಒಂದು ಬೆಂಡೆಕಾಯಿ ತರ ಪಲ್ಯ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿದೆ, ಆರೋಗ್ಯವಾಗಿ ಬಹಳ ಒಳ್ಳೇದಂತೆ. ಹೂವಲ್ಲಿ ಅದನ್ನ ಹೂ ಅರಳಕ್ಕಿಂತ ಮುಂಚೆನೆ ಅದು ಮುರಿದಾಗ ಅದು ಬೆಂಡೆಕಾಯಿ ತರ ನಾವ್ ಯಾವ ತರ ಉಡುಪಲ್ಯ ಮಾಡ್ಕೊಂಡ್ ತಿಂತೀವಿ ಆ ತರ ಮಾಡಿದ್ರೆ ಅದರಲ್ಲೂ ಒಂದು ಅಡಿಗೆ ಮಾಡಬಹುದು ಅಂತ ನಮ್ಮ ಫ್ರೆಂಡ್ ಒಬ್ರು ತೋರಿಸ್ಕೊಟ್ಟಿದ್ದಾರೆ. ನೀವು ಮಾಡ್ಕೊಂಡಿದ್ರೆ? ನಾವು ಮಾಡ್ಕೊಂಡಿದ್ದು ಟೇಸ್ಟ್ ಚೆನ್ನಾಗಿತ್ತು. ಬೆಂಡೆಕಾಯಿ ತರನೇ ಪಲ್ಯ ತರ ಚೆನ್ನಾಗಿರುತ್ತೆ. ನೀರಿನ ವ್ಯವಸ್ಥೆ ಹೆಂಗೆ? ಎಷ್ಟು ದಿವಸಕ್ಕೊಂದ್ಸರಿ ನೀರ್ ಕೊಡ್ಬೇಕಾಗತ್ತೆ ಸರ್? ನೀರಿನ ವ್ಯವಸ್ಥೆ ಇದಕ್ಕೇನು ಜಾಸ್ತಿ ಏನ್ ಕೇಳಲ್ಲ. 5 ದಿವಸಕ್ಕೊಮ್ಮೆ 6 ದಿವಸಕ್ಕೊಮ್ಮೆ, ವಾರದಲ್ಲಿ ಒಂದೊಂದ್ ಟೈಮಲ್ಲಿ ಇವತ್ತು 1ನೇ ತಾರೀಕು ಬಿಟ್ರೆ 6ನೇ ತಾರೀಕು ಇಲ್ಲ 5ನೇ ತಾರೀಕು ಹಿಂಗ್ ಬಿಡಬಹುದು. ತಿಂಗಳಿಗೆ ಒಂದ್ 6 ಸತಿ ಬಿಟ್ರೆ ಸಾಕು, 5ರಿಂದ 6 ಸತಿ ಬಿಟ್ರೆ ಸಾಕು. ಅದೇನ್ ಬತ್ತದಿಲ್ಲ ಅಲ್ವಾ? ಬತ್ತಲ್ಲ ಸರ್, ಇದು ಒಂದು ಕಳ್ಳಿ ಜಾತಿ ಗಿಡ ಆಗಿರೋದ್ರಿಂದ ಬತ್ತಲ್ಲ. ಅತಿ ನೀರು ಜಾಸ್ತಿ ಕೊಡಬಾರ್ದು. 1-1.5 ಗಂಟೆ ಮಾತ್ರ ನೀರ್ ಬಿಡಬೇಕು. ತೀರಾ 3 ಗಂಟೆ 4 ಗಂಟೆ ಎಲ್ಲ ನೀರ್ ಬಿಟ್ರೆ ಕೊಳೆ ರೋಗ ಬರೋಂತ ಚಾನ್ಸಸ್ ಇದೆ. ನೀರನ್ನು ಕೂಡ ಜಾಸ್ತಿ ಬಿಡಬಾರ್ದು. ಜಾಸ್ತಿ ಬಿಡಬಾರ್ದು ಸರ್. ಇದು ಎಷ್ಟು ಕಮ್ಮಿ 1-1.5 ಗಂಟೆ ನೀರ್ ಬಿಡ್ತೀವಿ ಅಷ್ಟು ಹೆಲ್ತಿ ಆಗಿರುತ್ತೆ. ನಮ್ದೆಲ್ಲ ಈಗ ಏನಾಗಿದೆ ಅಂದ್ರೆ ಎಲ್ಲ ಒಂದೊಂದ್ ಹಣ್ಣು ಈಗ 600 ಗ್ರಾಮ್ 700 ಗ್ರಾಮ್ ಎಲ್ಲ ಬಂದಿದೆ. ನಾ ತಿಳಿದ ಮಟ್ಟಿಗೆ ಅಷ್ಟು ಈಲ್ಡ್ ಆಗುವಷ್ಟು ನಾವು ಬೆಳೆಯಕ್ ಹೋಗ್ಬಾರ್ದು. ಒಂದು 350ರಿಂದ 450 500 ಗ್ರಾಮ್ ಇದ್ರೆ ತಗೊಂಡವ್ರಿಗೂ ಒಂದ್ ಸ್ವಲ್ಪ ಖುಷಿ ಇರುತ್ತೆ. ಈಗ ಕಂಪ್ನಿಗಳು 250 ಗ್ರಾಮಿಂದ 350 ಗ್ರಾಮ್ ಇರೋ ಅಂತ ಒಂದೊಂದು ಕಂಪ್ನಿ ತಗೊಂತವೆ. 450ರಿಂದ 550 ಗ್ರಾಮ್ 600 ಗ್ರಾಮ್ ಇರೋವರೆಗೂ ತಗೊಂತವೆ ಅಂತ ಕಂಪ್ನಿಗಳಿದಾವೆ. ತೀರಾ 600 ಗ್ರಾಮ್ ಮೇಲೆ ಅದ್ರ ಮ್ಯಾಲ್ ಬರೋಂಗೆ ನಾವು ತೀರಾ ಓವರ್ ಆಗಿ ಗೊಬ್ಬರ ಆಗ್ಲಿ ಮತ್ತೆ ಲಿಕ್ವಿಡ್ ಆಗ್ಲಿ ಇಲ್ಲ ಸ್ಪ್ರೇ ಮಾಡ್ತಾ ಇರೋ ಟೈಮಲ್ಲಿ ಆಗ್ಲಿ ಮಾಡಕ್ ಹೋಗ್ಬಾರ್ದು. ಎಷ್ಟು ನ್ಯಾಚುರಲ್ ಆಗಿ ಬರುತ್ತೆ ಅಷ್ಟು ಒಳ್ಳೇದು. ಈಗ ಗ್ರಾಹಕರಿಗೆ ಏನಾಗುತ್ತೆ ಅಂದ್ರೆ ಒಂದೊಂದ್ ಕೆಜಿ ಹಣ್ಣು ಇವತ್ತು ಬಂದ್ಬಿಟ್ಟು 250 ರೂಪಾಯಿ 300 ರೂಪಾಯಿ ಇದೆ. 2 ಹಣ್ಣು ಹಾಕಿದ್ರೆ 1 kg ಆಗುತ್ತೆ. ಕನಿಷ್ಠ ಪಕ್ಷ ಒಂದ್ 3 ಹಣ್ಣಾರು ಇದ್ರೆ ಅವ್ರ ಮನೆ ಬಳಕೆಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೊಳ್ಳರ್ಗೂ ಕೂಡ ಒಂಥರ ಸಂತೋಷ ಆಗುತ್ತೆ. ಒಂದ್ 3-4 ಹಣ್ಣು ಬಂತು ಅಂತ ಅಂದ್ರೆ 3-4 ಹಣ್ಣು ಬಂತು ಅಂದ್ರೆ ಸಂತೋಷನೇ ಸರ್. ಅದು ಈಗ ಒಂದು 1/4 kg 300 ಗ್ರಾಮ್ ಇತ್ತು ಅಂದ್ರೆ 3 ಹಣ್ಣು ಸಿಗುತ್ತೆ. ಈಗ ಗಂಡ ಹೆಂಡತಿ ಮಕ್ಳಿರೋದ್ರಿಂದ 1 ಹಣ್ಣು ಕಟ್ ಮಾಡ್ತಾರೆ. ಅದು ಒಂದೇ ದಿವಸಕ್ಕೆ ಯಾವತ್ತೂ ಖಾಲಿ ಆಗ್ಬಾರ್ದು. ತಾಂಡೋಗಿರೋ ಅಂತ ಹಣ್ಣು 1-2 ದಿವಸ 3 ದಿವಸ ಸವಿದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಈಗ 1 ಹಣ್ಣು ಕಟ್ ಮಾಡಿದ್ರೆ 700 ಗ್ರಾಮ್ 800 ಗ್ರಾಮ್ ಅದು ಒಂದೇ ದಿವಸಕ್ಕೆ ಖಾಲಿ ಆಗುತ್ತೆ. ಹಾಗಾಗಿ ನಾನ್ ತಿಳಿದ ಮಟ್ಟಿಗೆ ಫ್ರೆಶ್ ಆಗಿರುತ್ತೆ. 3 ಹಣ್ಣು 4 ಹಣ್ಣು ಬರಂಗೆ ಮಾಡಿದ್ರೆ ಒಳ್ಳೇದು ಸರ್. ಈಗ ಏನಾಗತ್ತೆ ಅಂದ್ರೆ ಎಲ್ಲರೂ ಈಗ ಒಂದೇ ಸತಿ ದುಡ್ಡು ಬರ್ಲಿ ಅಂತ ಏನ್ ಮಾಡ್ತಾರೆ, ಎಲ್ಲ ಗೌರ್ಮೆಂಟ್ ಗೊಬ್ಬರನು ಹಾಕಕ್ಕೆ ಮನಸ್ಸು ಪಟ್ಟು ನಾನು ಕೇಳ್ಪಟ್ಟಿದ್ದೀನಿ ಮಾಡ್ತಾರೆ. ಅದೆಲ್ಲ ಮಾಡಬಾರ್ದು. ಆದಷ್ಟು ದನಿನ ಗೊಬ್ಬರನೇ ನಾವು ಹಾಕ್ತಿದೀವಿ, ಕೊಟ್ಟಿಗೆ ಗೊಬ್ಬರ. ಅದನ್ನೇ ಸಾವಯವ ಕೃಷಿ ಅಂತ ಮಾಡಿದ್ರೆ ಸಾವಯವ ಕೃಷಿ ಟೇಸ್ಟೇ ಬೇರೆ. ರಾಸಾಯನಿಕ ಗೊಬ್ಬರದ ಮಾಡೋ ಅಂತ ಕೃಷಿ ಅದು ಹಣ್ಣೆ ಟೇಸ್ಟೇ ಬೇರೆ. ಇವತ್ತು ನನ್ಗೆ ಬಂದು ಒಂದ್ಸತಿ ತಗೊಂಡೋದಂತ ಹಣ್ಣು ಮತ್ತೆ ಮತ್ತೆ ಬಂದು ತಗೊಂಡೋಗ್ತಿದ್ದಾರೆ. ಅದೇ ಖುಷಿ ವಿಚಾರ. ನಾನು ಸಾವಯವ ಕೃಷಿ ಮಾಡ್ಬೇಕು ಅಂತ ನನ್ನ ಆಸೆ ಇತ್ತು. ಇವತ್ತು ನಾನು ಸಾವಯವ ಕೃಷಿನೇ ಮಾಡ್ತಾ ಇದ್ದೀನಿ.
ನನಗೊಂಥರ ಖುಷಿ ಅನ್ಸುತ್ತೆ ಅದು ಸಾವಯವ ಕೃಷಿ ಮಾಡೋದು. ಯಾಕಂತಂದ್ರೆ ಇವತ್ತು ರಾಸಾಯನಿಕ ಬಳಸಿ ಒಬ್ರು ಎಲ್ತ್ ಹಾಳು ಮಾಡಕ್ ನನಗೂ ಇಷ್ಟ ಇಲ್ಲ. ಹಾಗಾಗಿ ನನಗೂ ಸಾವಯವ ಕೃಷಿ ಮಾಡ್ತಾ ಇದ್ದೇನೆ. ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಪ್ರಾರಂಭ ಆಗುತ್ತೆ ಹಣ್ಣು? ಸರ್, ನಾಟಿ ನನ್ ತಿಳಿದ ಮಟ್ಟಿಗೆ ಫೆಬ್ರವರಿ ಮಾರ್ಚ್ ಅಲ್ಲಿ ಮಾಡಕ್ಕಿಂತ ಮಾರ್ಚ್ ಏಪ್ರಿಲ್ ಮಾಡಿದ್ರೆ ಒಳ್ಳೇದು ಸರ್. ಇದು ಒಂದ್ ಸ್ವಲ್ಪ ಕಚ್ಕಣವರೆಗೂ ಬಿಸಿಲು ಜಾಸ್ತಿ ಇದ್ರಾಗ ಸಮಸ್ಯೆ ಆಗುತ್ತೆ. ಏಪ್ರಿಲ್ ಮೇ ಜೂನ್ ವರ್ಗೂ ಮಾಡೋ ಅಂತ ಇದಿರುತ್ತೆ. ನಾನು ಏಪ್ರಿಲ್ ಅಲ್ಲಿ ಮಾಡಿದ್ದೆ. ಅದು ಯಾವ ತರ ಅಂದ್ರೆ ಸರ್, ಇದು ಪ್ರಕೃತಿ ದತ್ತ. ಈಗ ದಾಳಿಂಬೆ ಹಣ್ಣು ಇದೆಲ್ಲ ನಾವು ಬೇಕಾದ ಟೈಮಲ್ಲಿ ಇಸ್ರೇಲ್ ಹೊಡೆದು ಹಣ್ಣು ಬಿಡಿಸ್ಕೊಂತಿದ್ವಿ. ಇದು ಆ ತರ ಅಲ್ಲ ಸರ್. ಇದು ಪ್ರಕೃತಿಲಿ ಯಾವ ತರ ನಾವು ಮಾವು ಹಣ್ಣು ಮತ್ತೆ ಬೇರೆ ಬೇರೆ ಹಣ್ಣೆಲ್ಲ ಬಿಡುತ್ತೆ, ಅದೇ ತರ ಇದು ಮೇ ತಿಂಗಳಿಗೆ ಅದಾಗೆ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಜೂನ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಹಣ್ಣು ಸ್ಟಾರ್ಟ್ ಆಗುತ್ತೆ. ಅಪ್ ಟು ನವೆಂಬರ್ ವರ್ಗೂ ಅದ್ರದ್ದು ಹಣ್ಣಾಗ್ತಾ ಇರುತ್ತೆ, ಹೂ ಬಿಡ್ತಾ ಇರುತ್ತೆ, ಮಗ್ಗಾಗೋದು ಆಗ್ತಾ ಇರುತ್ತೆ. ಅಪ್ ಟು ನವೆಂಬರ್ ವರ್ಗೂ ಹಣ್ಣು ಸಿಗ್ತಾನೆ ಇರುತ್ತೆ ಸರ್. ಆಮೇಲೆ ಫಸ್ಟ್ ವರ್ಷ 1 ವರ್ಷ ಬೇಕು. ಆಮೇಲೆ 6 ತಿಂಗಳು ಹಣ್ಣು ಕೊಡುತ್ತೆ, 6 ತಿಂಗಳು ಹಣ್ಣು ಕೊಡಲ್ಲ ಸರ್. ಇದು ಅಂದ್ರೆ ನಾವು ನಾಟಿ ಮಾಡಿದ 1 ವರ್ಷದಲ್ಲೇ ಫಸಲು ಬಂದ್ಬಿಡುತ್ತೆ. 1 ವರ್ಷಕ್ಕೆ ಫಸಲು ಬರುತ್ತೆ ಸರ್. ಅದೇ ಫಸ್ಟ್ ಮಾತ್ರ 1 ವರ್ಷ ಗ್ಯಾಪ್ ತಗೊಳುತ್ತೆ. ಆಮೇಲೆ 6 ತಿಂಗಳು ಹಣ್ಣು ಕೊಡುತ್ತೆ, 6 ತಿಂಗಳು ರೆಸ್ಟ್ ಮಾಡುತ್ತೆ. 6 ತಿಂಗಳು ನೀವು ಹಣ್ಣು ಕೊಯ್ಬಹುದು. ಮೇ ಇಂದ ನವೆಂಬರ್ ವರ್ಗೂ ಕೂಡ ಹಣ್ಣು ಕೊಯ್ತಾ ಹೋಗ್ಬೋದು. ಮೇ ಇಂದ ನವೆಂಬರ್ ವರ್ಗೂ ಕುಯ್ತಾನೆ ಇರ್ಬೋದು ಸರ್. ಈಗ ಹಣ್ಣು ಎಲ್ಲಿ ಮಾರಾಟ ಮಾಡ್ತೀರಾ ಯೋಗೇಶ್ ನೀವು? ಸರ್, ಹಾಸನಲ್ಲಿ ಫ್ರೂಟ್ ಅಂಗಡಿ ಕೊಡ್ತೀವಿ. ಮತ್ತೆ ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ಕೆಟ್, ರಿಲಯನ್ಸ್, ಮೋರು ಇಂಥವ್ರು ತಗೊಂತಾರೆ. ನಾನು ಚಿಕ್ಕಮಗಳೂರು, ಹಾಸನ ಫ್ರೂಟ್ ಅಂಗಡಿಗೆ ಅಷ್ಟು ಬೇಕು ಅಷ್ಟು ಕೊಡ್ತೀನಿ. ಅದಾದ್ಮೇಲೆ ಸರ್ ನನಗೆ ಇಲ್ಲಿ ಲೋಕಲ್ ಅಲ್ಲಿ ಜನಗಳು ಬರ್ತಾರೆ. ಈಗ ಜನಗಳಿಗೆ, ನಮ್ಮ ಲೋಕಲ್ ಜನಗಳಿಗೆಲ್ಲ ಅಷ್ಟು ರೈಟ್ ಹೇಳಕ್ಕಾಗಲ್ಲ. ಅವರು ಒಂದ್ಸತಿ ಸವಿಲಿ ಅಂತ ಹೇಳ್ಬಿಟ್ಟು ಪೀಸ್ ಲೆಕ್ಕ 50 ರೂಪಾಯಿನಂಗೆ ಕೊಡ್ತೀವಿ. ಒಂದ್ ಪೀಸು 450ರಿಂದ 500-600 ಗ್ರಾಮ್ ಇರುತ್ತೆ. 10-20 ರೂಪಾಯಿ ಲಾಸ್ ಆದ್ರೂ ಕೆಜಿ ಪರವಾಗಿಲ್ಲ ಅಂತೇಳಿ ಅದನ್ನ ನನ್ಗೆ ಒಂದ್ ಸ್ವಲ್ಪ ಪ್ರಚಾರನೂ ಮಾಡ್ದಂಗಾಗತ್ತೆ, ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ದಂಗಾಗತ್ತೆ, ಅವರು ಟೇಸ್ಟ್ ನೋಡ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಪೀಸ್ 50 ರೂಪಾಯಿ ಕೊಡ್ತಾ ಇದೀನಿ ಸರ್ ನಾನು. ಈಗ ಕೇಳ್ತಾರೆ, ಯಾಕೆ ತಿನ್ಬೇಕಪ್ಪ, ತಿನ್ನೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿ ಏನ್ ಹೇಳ್ತೀರಿ? ರುದ್ರಗೆ ಈಗ ರಕ್ತನಾಳದಲ್ಲಿ ರಕ್ತ ಶುದ್ಧಿ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಮತ್ತೆ ಇನ್ನ ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಇಮ್ಯುನಿಟಿ ಪವರ್, ಈಗ ಚಳಿ ಜ್ವರ ಬಂದಾಗ ಮಲಗಿರ್ತಾರೆ ನಮ್ಮ ಲೋಕಲ್ ಅಲ್ಲಿ ಜನ ಇರ್ಬೋದು, ಸಿಟಿಲ್ ಆಗಿರ್ಬೋದು. ಈಗ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಬೆಳೀತಾ ಇರ್ತಕ್ಕಂಥ ಕಿವಿ ಹಣ್ಣು ತಿಂತಿದ್ದಾರೆ. ಅದ್ರ ಬದಲು ಇದನ್ನು ತಿನ್ನಿ, ನಮ್ಮ ಸ್ವದೇಶದಲ್ಲಿ ಬೆಳೀತಾ ಇದ್ದೀವಿ, ರೈತರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಹಲವಾರು ವಿಟಮಿನ್ ಸಿ, ವಿಟಮಿನ್ B1, B2, B3 ಎಷ್ಟೋ ತರದ್ದು ಇದರಲ್ಲಿ ಇದೆ ಸರ್. ಇದರಲ್ಲಿ ಜನಗಳು ಇದನ್ನು ತಿಂದಷ್ಟು ಒಂದು ಆರೋಗ್ಯವಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಮಾರಾಟ ಮಾಡೋದು ಯಾರು ಕಷ್ಟ ಆಗ್ತಿದೆ ನಿಮ್ಗೆ? ಸ್ವಲ್ಪ ಕಷ್ಟ ಅನ್ಸುತ್ತೆ ಸರ್. ಅದೇ ನಾನು ಹೇಳ್ದಂಗೆ ಇದು ಎಕರೆಗಟ್ಲೆ ಮಾಡಿ ಕೈ ಸುಟ್ಕೊಳೋದ್ ಬೇಡ. ಎಷ್ಟು ಆಗುತ್ತೋ ಅಷ್ಟು ಮಾಡಿ ಮುಂದಕ್ಕೆ ಮಾಡೋದ್ ಬೇಡ ಅಂತ ಇಲ್ಲ. ಇದ್ರ ಅನುಭವ ಆದ್ಮೇಲೆ ಮುಂದಕ್ಕೆ ಮಾಡಿ. ಮುಂಚೆಲೆ ಮಾಡಿ ಮತ್ತೆ ಆಮೇಲೆ ಆ ಕಡೆ ಕೋಲ ಈ ಕಡೆ ಕೋಲ ಅಂತ ಈಗಲೇ ಆಲ್ರೆಡಿ ನನ್ನ ಸ್ನೇಹಿತರು ಸುಮಾರು ಜನ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸೋತೋಗಿದ್ದಾರೆ. ನಾನು ಕಮ್ಮಿ ಇರೋದ್ರಿಂದ ನನಗೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಇಲ್ಲ. ನನ್ಗೂ ಇನ್ನೂ ಹಣ್ಣು ಬೇಕು. ಈಗ ಇರೋದ್ರ ನಂದು 8 ಕುಂಟೆ. ಆದಷ್ಟು ನಾನು ಅಕ್ಕಪಕ್ಕ ನನ್ನ ಸ್ನೇಹಿತರಾದಂತವ್ರಿಗೆ ಹೇಳ್ತಿದ್ದೇನೆ, ಇಂಥವ್ ಹಣ್ಣು ಬೇಕಾಗತ್ತೆ, ಹೋಗಿ ಕೊಟ್ಬರ್ರಿ ಅಂತ. ನೋಡಿ, ನಿಮ್ಗೂ ಒಂದ್ ಸ್ವಲ್ಪ ರೈತರುಗಳಿಗೂ ಅನುಕೂಲ ಆಗುತ್ತೆ. ಈಗ ಇಷ್ಟು ಜಮೀನು 8 ಕುಂಟೆ ಜಾಗಕ್ಕೆ 1,35,000 ರೂಪಾಯಿ ಖರ್ಚಿದೆ. 1 ಎಕರೆಗೆ 5ರಿಂದ 6 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆಮೇಲೆ ಏನಾದ್ರು ನಾಳೆ ದಿವಸ ಸಮಸ್ಯೆ ಯಾಕೆ ಮಾಡ್ಕೋಬೇಕು? ಅದಾದ್ಮೇಲೆ ಸರ್, ಇದು ಒಂದು ಸತಿ ಮಾತ್ರ ಇನ್ವೆಸ್ಟ್ಮೆಂಟ್. 1 ಎಕರೆಗೆ 6 ಲಕ್ಷ ಖರ್ಚು ಮಾಡಿದ್ರೆ ತಿರ್ಗಾ ವರ್ಷಕ್ಕೆ ಒಂದು 50,000 ರೂಪಾಯಿ ಬರುತ್ತೆ ಸರ್, ಇಲ್ಲ 70,000. ಒಂದ್ ಸ್ವಲ್ಪ ಕಳೆ ಕೀಳೋದು, ಗೊಬ್ಬರ ಹಾಕೋದು, ಔಷಧಿ, ಇಷ್ಟು ಮಾತ್ರ ಬರುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಸೊಸಿದು, ಮತ್ತೆ ಕಂಬ ಓಣೋದು, ಮತ್ತೆ ಕಂಬದ ರೈಟು, ಆಮೇಲೆ ಡ್ರಿಪ್ಪು, ಪೈಪ್ ಲೈನು, ಇವೆಲ್ಲ ಫಸ್ಟ್ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ ಸರ್ ಎಕರೆಗೆ ಏನೊಂದು 70,000 50,000 ರೂಪಾಯಿ ಬರುತ್ತೆ ಸುಸ್ತಿ. ಈಗ ನಂದು 8 ಕುಂಟೆ, ನೆಕ್ಸ್ಟ್ ಇಯರ್ ಇಂದ ಒಂದು 5ರಿಂದ 10,000 ರೂಪಾಯಿನೊಳಗೆ ಮುಗಿದೋಗುತ್ತೆ ಕೆಲಸ. ಅದ್ರೊಳಗೆ ಏನಾದ್ರು ಮನೆಗೆ ನಾವು ಇಂಟರ್ ಕಾಪ್ ಆಗಿ ಏನಾದ್ರು ಸಣ್ಣ ಪುಟ್ಟದ್ ಬೆಳ್ಕೊಂತ ಇರ್ತೀವಿ. ಹಾಗಾಗಿ ನಮಗೇನದನ್ನು ಅನ್ಸಲ್ಲ. ಕಳೆ ಎಲ್ಲ ಕಿತ್ಕೊಂತೀವಿ, ಕಳೆನಾಶಕ ಹೊಡ್ಸಲ್ಲ. ಕಳೆ ಎಲ್ಲ ಕೈನಲ್ಲೇ ಕೀಳ್ತೀರಾ ಸರ್? ಕೈಯಲ್ಲೇ ಕೀಳೋದು. 1-2 ಜನ 3 ಜನ ಹೆಣ್ಣಲ್ಲಿ ಬರ್ತಾರೆ, ಕ್ಲೀನ್ ಆಗಿ ಕಳೆ ಕಿತ್ಕೊಂಡು ಹೋಗ್ತಾರೆ. ಅದ್ರೊಳಗೆ ಕಳೆನಾಶಕ ಹೊಡೆದಿಲ್ಲ ಸರ್, ಇವತ್ತಿನವರೆಗೂ ಕಳೆನಾಶಕ ಮುಟ್ಸಿಲ್ಲ. ಈಗ ಹೂ ಬಂದ್ಮೇಲೆ ಏನಾದ್ರು ವಿಶೇಷವಾಗಿ ಆರೈಕೆ ಮಾಡಬೇಕು ಅಂತ ಇರುತ್ತಾ ಸರ್? ಹೂ ಬಂದ್ಮೇಲೆ ಏನಿಲ್ಲ, ಅದ್ರ ಪಾಡಿಗೆ ಅದು ಇರುತ್ತೆ. ಆದ್ರೆ ಹೂ ಬಿಟ್ಟದ 35ರಿಂದ 45 ದಿವಸಕ್ಕೆ ಹಣ್ಣು ಬರುತ್ತೆ ಸರ್. ಇದು ಹಳ್ಳಿಲೆಲ್ಲ ಬ್ರಹ್ಮಕಮಲ ಮನೆ ಹತ್ರ ಹಾಕಿರ್ತಾರ, ಆ ತರ ವಿಶೇಷವಾಗಿ ಅಷ್ಟು ಅಗಲವಾಗಿ ಬರುತ್ತೆ ಸರ್ ಇದು ಹೂವು. ಆ ಹೂವು ಬಿಟ್ಟು ಮಾಜಿದ 35ರಿಂದ 40 ದಿವಸಕ್ಕೆ ಹಣ್ಣು ಕುಯ್ಯಲಿಕ್ಕೆ ಬರುತ್ತೆ ಸರ್. ಇದು ಅದೊಂದು ವಿಶೇಷ. 40 ದಿವಸಕ್ಕೆಲ್ಲ ಹಣ್ಣು ಬಂದ್ಬಿಡುತ್ತೆ ಸರ್. ಇದು 40 ದಿವಸ ಅಂದ್ರೆ ಸಾಕು. 40-45 ದಿವಸ ನಾವು ಒಂದ್ 5 ದಿವಸ ಇಟ್ಕೋಬಹುದು, 50 ದಿವಸದ ತನಕ ಗಿಡದಲ್ಲಿ ಇಟ್ಕೋಬಹುದು. ಅದಾದ್ಮೇಲೆ ಕುಯ್ಲಿಕ್ಕೆ ಅಂತ ಹೋದ್ರೆ ಒಂದ್ ಸ್ವಲ್ಪ ಹಣ್ಣಾಗಿರುತ್ತೆ.
ಡ್ಯಾಮೇಜ್ ಬರ್ಬೋದು, ಇಲ್ಲ ನಂಜು ತರ ಆಗಿರುತ್ತೆ. ಹಾಗಾಗಿ 40 ರಿಂದ 45 ದಿವಸದಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸರ್ ಅದು. 45 ದಿವಸಕ್ಕೆ ಇದು ಹಿಂಗೆ ಬಂದಿದೆ ಅಂತ ಹಣ್ಣು ಅದಾಗೆ ಕಲರ್ ಬರುತ್ತೆ, ಟೊಮೊಟೊ ತರ ರೆಡ್ ಬರುತ್ತೆ, ಅದನ್ನ ಹಾರ್ವೆಸ್ಟ್ ಮಾಡ್ತೀವಿ ಸರ್ ನಾವು. ಈಗ ನೀವು 80 ಗಿಡದಲ್ಲಿ ಒಂದ್ಸಾರಿ ಹಾರ್ವೆಸ್ಟ್ ಮಾಡಿದ್ರೆ ಎಷ್ಟು ಹಣ್ಣು ಸಿಗುತ್ತೆ ನಿಮಗೆ? ನಮಗೆ ಒಂದೊಂದ್ಸತಿ ದಪ್ಪ ಸೈಜ್ ಬಂದ್ಬಿಟ್ಟು 100, 150, 120 ಹಿಂಗ್ ಸಿಗುತ್ತೆ. ಮೀಡಿಯಂ ಸೈಜ್ ಬಂದ್ಬಿಟ್ಟು ಒಂದ 200, 220 ಸಿಗುತ್ತೆ. ಈಗ 2 ಬ್ಯಾಚ್ ಹಣ್ಣು ಮಾರಿದ್ದೀನಿ, 25,000 ರೂಪಾಯಿ ದುಡ್ಡಾಗಿದೆ. ಈಗ 2 ತಿಂಗಳಾಗಿದೆ ಹಣ್ಣು, ಇನ್ನು 4 ತಿಂಗಳು ಹಣ್ಣು ಮಾರಾಟ ಮಾರಬಹುದು. ನಾನು ಒಂದು ಟನ್ನು ಕುಯ್ಯೋಣ ಅಂತ ನಿರೀಕ್ಷೆಯಲ್ಲಿದ್ದೆ, ಆದ್ರೆ ಈ ವರ್ಷ ಮಳೆಗಾಲ ಒಂದ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇಳುವರಿ ಒಂದ್ ಸ್ವಲ್ಪ ಕಮ್ಮಿ ಇದೆ. ಒಂದ್ 800 kg ಕುಯ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇದರಲ್ಲಿ 800 kg ಅವರೇಜ್ ರೇಟು 100 ರೂಪಾಯಿ ಇಟ್ಕೊಂಡ್ರು 80,000 ರೂಪಾಯಿಗೆ ಮೋಸ ಇಲ್ಲ. ಫಸ್ಟ್ ಇದು ಇನ್ನೊಂದು ವಿಶೇಷ ಅಂದ್ರೆ ಸರ್, ಇದು 2 ವರ್ಷ 3 ವರ್ಷ 4 ವರ್ಷ ಕಳೆದ್ಮೇಲೆ ನಮಗೆ ಈಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈಗ ಗಿಡ ಜಾಸ್ತಿ ಆದಂಗೆ ನಮ್ಗೆ ಅನುಕೂಲ ಆಗ್ತಾ ಇರುತ್ತೆ ಸರ್. ಇದು 5 ವರ್ಷ ಗಿಡ ಅಂದ್ರೆ ಒಂದು ಗಿಡದಲ್ಲಿ 30 ರಿಂದ 50, 55 kg, 60 kg ವರ್ಗು ಹಣ್ಣು ಕುಯ್ಬಹುದು. ಇವಾಗ ಫಸ್ಟ್ ಕ್ರಾಪ್ ಇರೋದ್ರಿಂದ 10 ರಿಂದ 15 kg ಹಣ್ಣು ಫಸ್ಟ್ ಕ್ರಾಪ್. ಆಮೇಲೆ 2 ವರ್ಷ ಒಂದ್ 20, 25, 3ನೇ ವರ್ಷ ಒಂದ್ 30, 40 ಹೋಗ್ತೀವಿ. 5 ವರ್ಷ ದಾಟದ್ಮೇಲೆ ಸರ್ ಅದು ಒಂದ್ 6 ತಿಂಗಳು ಒಂದ್ ಗಿಡದಲ್ಲಿ ಏನಿಲ್ಲ ಅಂದ್ರೆ 50 ರಿಂದ 60 kg ಹಣ್ಣು ಕುಯ್ಬೋದು ಸರ್. ನಾಟಿ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ಪ್ರಾರಂಭ ಆಗುತ್ತೆ ಹಣ್ಣು ಸರ್? ನಾಟಿ ನನ್ ತಿಳಿದ ಮಟ್ಟಿಗೆ ಫೆಬ್ರವರಿ, ಮಾರ್ಚ್ ಅಲ್ಲಿ ಮಾಡಕ್ಕಿಂತ ಮಾರ್ಚ್, ಏಪ್ರಿಲ್ ಮಾಡಿದ್ರೆ ಒಳ್ಳೇದು ಸರ್. ಇದು ಒಂದ್ ಸ್ವಲ್ಪ ಕಚ್ಕಣವರೆಗೂ ಬಿಸಿಲು ಜಾಸ್ತಿ ಇದ್ರಾಗ ಸಮಸ್ಯೆ ಆಗುತ್ತೆ. ಏಪ್ರಿಲ್, ಮೇ, ಜೂನ್ ವರ್ಗೂ ಮಾಡೋ ಅಂತ ಇದಿರುತ್ತೆ. ನಾನು ಏಪ್ರಿಲ್ ಅಲ್ಲಿ ಮಾಡಿದ್ದೆ. ಅದು ಯಾವ ತರ ಅಂದ್ರೆ ಸರ್, ಇದು ಪ್ರಕೃತಿ ದತ್ತ. ಈಗ ನಾವು ಈಗ ದಾಳಿಂಬೆ ಹಣ್ಣು ಇದೆಲ್ಲ ನಾವು ಬೇಕಾದ ಟೈಮಲ್ಲಿ ಇಸ್ರೇಲ್ ಹೊಡೆದು ಹಣ್ಣು ಬಿಡಿಸ್ಕೊಂತಿದ್ವಿ. ಇದು ಆ ತರ ಅಲ್ಲ ಸರ್. ಇದು ಪ್ರಕೃತಿಲಿ ಯಾವ ತರ ನಾವು ಮಾವು ಹಣ್ಣು ಮತ್ತೆ ಬೇರೆ ಬೇರೆ ಹಣ್ಣೆಲ್ಲ ಬಿಡುತ್ತೆ, ಅದೇ ತರ ಇದು ಮೇ ತಿಂಗಳಿಗೆ ಅದಾಗೆ ಹೂ ಬಿಡಕ್ ಸ್ಟಾರ್ಟ್ ಆಗುತ್ತೆ. ಜೂನ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಹಣ್ಣು ಸ್ಟಾರ್ಟ್ ಆಗುತ್ತೆ. ಅಪ್ ಟು ನವೆಂಬರ್ ವರ್ಗೂ ಅದ್ರದ್ದು ಹಣ್ಣಾಗೋದು ಹಣ್ಣಾಗ್ತಾ ಇರುತ್ತೆ, ಹೂ ಬಿಡೋದು ಬಿಡ್ತಾ ಇರುತ್ತೆ, ಮಗ್ಗಾಗೋದು ಆಗ್ತಾ ಇರುತ್ತೆ. ಅಪ್ ಟು ನವೆಂಬರ್ ವರ್ಗೂ ಹಣ್ಣು ಸಿಗ್ತಾನೆ ಇರುತ್ತೆ ಸರ್. ಆಮೇಲೆ ಫಸ್ಟ್ ವರ್ಷ 1 ವರ್ಷ ಬೇಕು. ಆಮೇಲೆ 6 ತಿಂಗಳು ಹಣ್ಣು ಕೊಡುತ್ತೆ, 6 ತಿಂಗಳು ಹಣ್ಣು ಕೊಡಲ್ಲ ಸರ್. ಇದು ಅಂದ್ರೆ ನಾವು ನಾಟಿ ಮಾಡಿದ 1 ವರ್ಷದಲ್ಲೇ ಫಸಲು ಬಂದ್ಬಿಡುತ್ತೆ. 1 ವರ್ಷಕ್ಕೆ ಫಸಲು ಬರುತ್ತೆ ಸರ್. ಅದೇ ಒಂದು ಫಸ್ಟ್ ಮಾತ್ರ 1 ವರ್ಷ ಗ್ಯಾಪ್ ತಗೊಳುತ್ತೆ. ಆಮೇಲೆ 6 ತಿಂಗಳು ಹಣ್ಣು ಕೊಡುತ್ತೆ, 6 ತಿಂಗಳು ರೆಸ್ಟ್ ಮಾಡುತ್ತೆ. 6 ತಿಂಗಳು ನೀವು ಹಣ್ಣು ಕೊಯ್ಬಹುದು. ಮೇ ಇಂದ ನವೆಂಬರ್ ವರ್ಗೂ ಕೂಡ ಹಣ್ಣು ಕೊಯ್ತಾ ಹೋಗ್ಬೋದು. ಮೇ ಇಂದ ನವೆಂಬರ್ ವರ್ಗೂ ಕುಯ್ತಾನೆ ಇರ್ಬೋದು ಸರ್. ಈಗ ಹಣ್ಣು ಎಲ್ಲಿ ಮಾರಾಟ ಮಾಡ್ತೀರಾ ಯೋಗೇಶ್ ನೀವು? ಸರ್, ಹಾಸನಲ್ಲಿ ಫ್ರೂಟ್ ಅಂಗಡಿ ಕೊಡ್ತೀವಿ. ಮತ್ತೆ ಆಗ್ಲೇ ಹೇಳ್ದಂಗೆ ಬಿಗ್ ಬಾಸ್ಕೆಟ್, ರಿಲಯನ್ಸ್, ಮೋರು ಇಂಥವ್ರು ತಗೊಂತಾರೆ. ನಾನು ಚಿಕ್ಕಮಗಳೂರು, ಹಾಸನ ಫ್ರೂಟ್ ಅಂಗಡಿಗೆ ಅಷ್ಟು ಬೇಕು ಅಷ್ಟು ಕೊಡ್ತೀನಿ. ಅದಾದ್ಮೇಲೆ ಸರ್ ನನಗೆ ಇಲ್ಲಿ ಲೋಕಲ್ ಅಲ್ಲಿ ಜನಗಳು ಬರ್ತಾರೆ. ಈಗ ಜನಗಳಿಗೆ, ನಮ್ ಲೋಕಲ್ ಜನಗಳಿಗೆಲ್ಲ ಅಷ್ಟು ರೈಟ್ ಹೇಳಕ್ಕಾಗಲ್ಲ. ಅವರು ಒಂದ್ಸತಿ ಸವಿಲಿ ಅಂತ ಹೇಳ್ಬಿಟ್ಟು ಪೀಸ್ ಲೆಕ್ಕ 50 ರೂಪಾಯಿನ ಕೊಡ್ತೀವಿ. ಒಂದ್ ಪೀಸು 450 ರಿಂದ 500, 600 ಗ್ರಾಮ್ ಇರುತ್ತೆ. 10-20 ರೂಪಾಯಿ ಲಾಸ್ ಆದ್ರೂ ಕೆಜಿ ಪರವಾಗಿಲ್ಲ ಅಂತ ಹೇಳಿ ಅದನ್ನ ನನ್ಗೆ ಒಂದ್ ಸ್ವಲ್ಪ ಪ್ರಚಾರನೂ ಮಾಡ್ದಂಗಾಗತ್ತೆ, ಜನಗಳಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ದಂಗಾಗತ್ತೆ, ಅವರು ಟೇಸ್ಟ್ ನೋಡ್ದಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದ್ ಪೀಸ್ 50 ರೂಪಾಯಿ ಕೊಡ್ತಾ ಇದೀನಿ ಸರ್ ನಾನು. ಈಗ ಕೇಳ್ತಾರೆ, ಯಾಕೆ ತಿನ್ಬೇಕಪ್ಪ, ಇದ ತಿನ್ನೋದ್ರಿಂದ ಏನ್ ಪ್ರಯೋಜನ ಅಂತ ಹೇಳಿ ಏನ್ ಹೇಳ್ತೀರಿ? ರುದ್ರಗೆ ಈಗ ರಕ್ತನಾಳದಲ್ಲಿ ರಕ್ತ ಶುದ್ಧಿ ಆಗುತ್ತೆ, ಮತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ, ಮತ್ತೆ ಇನ್ನು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ. ಇಮ್ಯುನಿಟಿ ಪವರ್, ಈಗ ಚಳಿ ಜ್ವರ ಬಂದಾಗ ಮಲಗಿರ್ತಾರೆ ನಮ್ ಲೋಕಲ್ ಅಲ್ಲಿ ಜನ ಇರ್ಬೋದು, ಸಿಟಿಲ್ ಆಗಿರ್ಬೋದು. ಈಗ ಆಸ್ಟ್ರೇಲಿಯಾದಲ್ಲಿ ಎಲ್ಲೋ ಬೆಳೀತಾ ಇರ್ತಕ್ಕಂತ ಕಿವಿ ಹಣ್ಣು ತಿಂತಿದ್ದಾರೆ. ಅದ್ರ ಬದಲು ಇದನ್ನು ತಿನ್ನಿ, ನಮ್ಮ ಸ್ವದೇಶದಲ್ಲಿ ಬೆಳೀತಾ ಇದ್ದೀವಿ, ರೈತರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದರಲ್ಲಿ ಹಲವಾರು ವಿಟಮಿನ್ ಸಿ, ವಿಟಮಿನ್ B1, B2, B3 ಎಷ್ಟೋ ತರದ್ದು ಇದರಲ್ಲಿ ಇದೆ ಸರ್. ಇದರಲ್ಲಿ ಜನಗಳು ಇದನ್ನು ತಿಂದಷ್ಟು ಒಂದು ಆರೋಗ್ಯವಾಗಿರ್ತಾರೆ ಅಂತ ನನ್ನ ಅನಿಸಿಕೆ. ಮಾರಾಟ ಮಾಡೋದು ಯಾರು ಕಷ್ಟ ಆಗ್ತಿದೆ ನಿಮ್ಗೆ? ಒಂದ್ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇ ನಾನು ಹೇಳ್ದಂಗೆ ಇದು ಎಕರೆಗಟ್ಲೆ ಮಾಡಿ ಕೈ ಸುಟ್ಕೊಳೋದ್ ಬೇಡ. ಎಷ್ಟು ಆಗುತ್ತೋ ಅಷ್ಟು ಮಾಡಿ ಮುಂದಕ್ಕೆ ಮಾಡೋದ್ ಬೇಡ ಅಂತ ಇಲ್ಲ. ಇದ್ರ ಅನುಭವ ಆದ್ಮೇಲೆ ಮುಂದಕ್ಕೆ ಮಾಡಿ. ಮುಂಚೆಲೆ ಮಾಡಿ ಮತ್ತೆ ಆಮೇಲೆ ಆ ಕಡೆ ಕೋಲ ಈ ಕಡೆ ಕೋಲ ಅಂತ ಈಗಲೇ ಆಲ್ರೆಡಿ ನನ್ನ ಸ್ನೇಹಿತರು ಸುಮಾರು ಜನ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸೋತ್ ಹೋಗಿದ್ದಾರೆ. ನಾನ್ ಕಮ್ಮಿ ಇರೋದ್ರಿಂದ ನನ್ಗೆ ಮಾರ್ಕೆಟಿಂಗ್ ಏನ್ ಸಮಸ್ಯೆ ಇಲ್ಲ. ನನ್ಗೂ ಇನ್ನೂ ಹಣ್ಣು ಬೇಕು. ಈಗ ಇರೋದ್ರ ನಂದು 8 ಕುಂಟೆ. ಆದಷ್ಟು ನಾನು ಅಕ್ಕಪಕ್ಕ ನನ್ನ ಸ್ನೇಹಿತರಾದಂತವ್ರಿಗೆ ಹೇಳ್ತಿದ್ದೇನೆ, ಇಂಥವ್ ಹಣ್ಣು ಬೇಕಾಗತ್ತೆ, ಹೋಗಿ ಕೊಟ್ಬರ್ರಿ ಅಂತ. ನೋಡಿ, ನಿಮ್ಗೂ ಒಂದ್ ಸ್ವಲ್ಪ ರೈತರುಗಳಿಗೂ ಅನುಕೂಲ ಆಗುತ್ತೆ. ಈಗ ಇಷ್ಟು ಜಮೀನಿಗೆ 8 ಕುಂಟೆ ಜಾಗಕ್ಕೆ 1,35,000 ರೂಪಾಯಿ ಖರ್ಚಿದೆ. 1 ಎಕರೆಗೆ 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಆಮೇಲೆ ಏನಾದ್ರು ನಾಳೆ ದಿವಸ ಸಮಸ್ಯೆ ಯಾಕೆ ಮಾಡ್ಕೋಬೇಕು,
ಅದಾದ್ಮೇಲೆ ಸರ್ ಇದು ಒಂದು ಸತಿ ಮಾತ್ರ ಇನ್ವೆಸ್ಟ್ಮೆಂಟ್. 1 ಎಕರೆಗೆ 6 ಲಕ್ಷ ಖರ್ಚು ಮಾಡಿ ಮಾಡಿದ್ರೆ ತಿರ್ಗಾ ವರ್ಷಕ್ಕೆ ಒಂದು 50,000 ರೂಪಾಯಿ ಬರುತ್ತೆ ಸರ್, ಇಲ್ಲ 70,000. ಒಂದ್ ಸ್ವಲ್ಪ ಕಳೆ ಕೀಳೋದು, ಗೊಬ್ಬರ ಹಾಕೋದು, ಔಷಧಿ, ಇಷ್ಟು ಮಾತ್ರ ಬರುತ್ತೆ. ಫಸ್ಟ್ ಇನ್ವೆಸ್ಟ್ಮೆಂಟ್ ಸೊಸಿದು, ಮತ್ತೆ ಕಂಬ ಓಣೋದು, ಮತ್ತೆ ಕಂಬದ ರೈಟು, ಆಮೇಲೆ ಡ್ರಿಪ್ಪು, ಪೈಪ್ ಲೈನು, ಇವೆಲ್ಲ ಫಸ್ಟ್ ಇನ್ವೆಸ್ಟ್ಮೆಂಟ್. ಅದಾದ್ಮೇಲೆ ಸರ್ ಎಕರೆಗೆ ಏನೊಂದು 70,000 50,000 ರೂಪಾಯಿ ಬರುತ್ತೆ ಸುಸ್ತಿ. ಈಗ ನಂದು 8 ಗುಂಟೆ, ನೆಕ್ಸ್ಟ್ ಇಯರ್ ಇಂದ ಒಂದು 5,000 to 10,000 ರೂಪಾಯಿನೊಳಗೆ ಮುಗಿದೋಗುತ್ತೆ ಕೆಲಸ. ಅದ್ರೊಳಗೆ ಏನಾದ್ರು ಮನೆಗೆ ನಾವು ಇಂಟರ್ ಕಾಪ್ ಆಗಿ ಏನಾದ್ರು ಸಣ್ಣ ಪುಟ್ಟದ್ ಬೆಳ್ಕೊಂತ ಇರ್ತೀವಿ, ಹಾಗಾಗಿ ನಮಗೇನದನ್ನು ಅನ್ಸಲ್ಲ. ಕಳೆ ಎಲ್ಲ ಕಿತ್ಕೊಂತೀವಿ, ಕಳೆನಾಶಕ ಹೊಡ್ಸಲ್ಲ. ಕಳೆ ಎಲ್ಲ ಕೈನಲ್ಲೇ ಕೀಳ್ತೀರಾ ಸರ್? ಕೈಯಲ್ಲೇ ಕೀಳೋದು. 1-2 ಜನ 3 ಜನ ಹೆಣ್ಣಲ್ಲಿ ಬರ್ತಾರೆ, ಕ್ಲೀನ್ ಆಗಿ ಕಳೆ ಕಿತ್ಕೊಟ್ಟು ಹೋಗ್ತಾರೆ. ಅದ್ರೊಳಗೆ ಕಳೆನಾಶಕ ಹೊಡೆದಿಲ್ಲ ಸರ್, ಇವತ್ತಿನವರೆಗೂ ಕಳೆನಾಶಕ ಮುಟ್ಸಿಲ್ಲ. ಈಗ ಹೂ ಬಂದ್ಮೇಲೆ ಏನಾದ್ರು ವಿಶೇಷವಾಗಿ ಆರೈಕೆ ಮಾಡ್ಬೇಕು ಅಂತ ಇರುತ್ತಾ ಸರ್? ಹೂ ಬಂದ್ಮೇಲೆ ಏನಿಲ್ಲ, ಅದ್ರ ಪಾಡಿಗೆ ಅದು ಇರುತ್ತೆ. ಆದ್ರೆ ಹೂ ಬಿಟ್ಟದ 35 to 40 ದಿವಸಕ್ಕೆ ಹಣ್ಣು ಬರುತ್ತೆ ಸರ್. ಇದು ಹಳ್ಳಿಲೆಲ್ಲ ಬ್ರಹ್ಮಕಮಲ ಮನೆ ಹತ್ರ ಹಾಕಿರ್ತಾರ, ಆ ತರ ವಿಶೇಷವಾಗಿ ಅಷ್ಟು ಅಗಲವಾಗಿ ಬರುತ್ತೆ ಸರ್ ಇದು ಹೂವು. ಆ ಹೂವು ಬಿಟ್ಟು ಮಾಜಿದ 35 to 40 ದಿವಸಕ್ಕೆ ಹಣ್ಣು ಕುಯ್ಯಲಿಕ್ಕೆ ಬರುತ್ತೆ ಸರ್ ಇದು. ಅದೊಂದು ವಿಶೇಷ. 40 ದಿವಸಕ್ಕೆಲ್ಲ ಹಣ್ಣು ಬಂದ್ಬಿಡುತ್ತೆ ಸರ್ ಇದು. 40 ದಿವಸ ಅಂದ್ರೆ ಸಾಕು. 40-45 ದಿವಸ ನಾವು ಒಂದು 5 ದಿವಸ ಇಟ್ಕೋಬಹುದು, 50 ದಿವಸದ ತನಕ ಗಿಡದಲ್ಲಿ ಇಟ್ಕೋಬಹುದು. ಅದಾದ್ಮೇಲೆ ಕುಯ್ಲಿಕ್ಕೆ ಅಂತ ಹೋದ್ರೆ ಒಂದ್ ಸ್ವಲ್ಪ ಹಣ್ಣಾಗಿರುತ್ತೆ, ಡ್ಯಾಮೇಜ್ ಬರ್ಬೋದು, ಇಲ್ಲ ನಂಜು ತರ ಆಗಿರುತ್ತೆ. ಹಾಗಾಗಿ 40 to 45 ದಿವಸದಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಸರ್ ಅದು. 45 ದಿವಸಕ್ಕೆ ಇದು ಹಿಂಗೆ ಬಂದಿದೆ ಅಂತ ಹಣ್ಣು ಅದಾಗೆ ಕಲರ್ ಬರುತ್ತೆ, ಟೊಮೊಟೊ ತರ ರೆಡ್ ಬರುತ್ತೆ, ಅದನ್ನ ಹಾರ್ವೆಸ್ಟ್ ಮಾಡ್ತೀವಿ ಸರ್ ನಾವು. ಈಗ ನೀವು 80 ಗಿಡದಲ್ಲಿ ಒಂದ್ಸಾರಿ ಹಾರ್ವೆಸ್ಟ್ ಮಾಡಿದ್ರೆ ಎಷ್ಟು ಹಣ್ಣು ಸಿಗುತ್ತೆ ನಿಮಗೆ? ನಮಗೆ ಒಂದೊಂದ್ಸತಿ ದಪ್ಪ ಸೈಜ್ ಬಂದ್ಬಿಟ್ಟು 100, 150, 120 ಹಿಂಗ್ ಸಿಗುತ್ತೆ. ಮೀಡಿಯಂ ಸೈಜ್ ಬಂದ್ಬಿಟ್ಟು ಒಂದ 200, 220 ಸಿಗುತ್ತೆ. ಈಗ 2 ಬ್ಯಾಚ್ ಹಣ್ಣು ಮಾರಿದ್ದೀನಿ, 25,000 ರೂಪಾಯಿ ದುಡ್ಡಾಗಿದೆ. ಈಗ 2 ತಿಂಗಳಾಗಿದೆ ಹಣ್ಣು, ಇನ್ನು 4 ತಿಂಗಳು ಹಣ್ಣು ಮಾರಾಟ ಮಾರಬಹುದು. ನಾನು 1 ಟನ್ನು ಕುಯ್ಯೋಣ ಅಂತ ನಿರೀಕ್ಷೆಯಲ್ಲಿದ್ದೆ, ಆದ್ರೆ ಈ ವರ್ಷ ಮಳೆಗಾಲ ಒಂದ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಇಳುವರಿ ಒಂದ್ ಸ್ವಲ್ಪ ಕಮ್ಮಿ ಇದೆ. ಒಂದು 800 kg ಕುಯ್ಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇದರಲ್ಲಿ 800 kg ಅವರೇಜ್ ರೇಟು 100 ರೂಪಾಯಿ ಇಟ್ಕೊಂಡ್ರು 80,000 ರೂಪಾಯಿಗೆ ಏನು ಮೋಸ ಇಲ್ಲ ಫಸ್ಟ್. ಇದು ಇನ್ನೊಂದು ವಿಶೇಷ ಅಂದ್ರೆ ಸರ್, ಇದು 2 ವರ್ಷ 3 ವರ್ಷ 4 ವರ್ಷ ಕಳೆದ್ಮೇಲೆ ನಮಗೆ ಈಗ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈಗ ಗಿಡ ಜಾಸ್ತಿ ಆದಂಗೆ ನಮ್ಗೆ ಅನುಕೂಲ ಆಗ್ತಾ ಇರುತ್ತೆ ಸರ್. ಇದು 5 ವರ್ಷ ಗಿಡ ಅಂದ್ರೆ ಒಂದು ಗಿಡದಲ್ಲಿ 30 to 50, 55 kg 60 kg ವರ್ಗು ಹಣ್ಣು ಕುಯ್ಬಹುದು. ಇವಾಗ ಫಸ್ಟ್ ಕ್ರಾಪ್ ಇರೋದ್ರಿಂದ 10 to 15 kg ಹಣ್ಣು ಫಸ್ಟ್ ಕ್ರಾಪ್. ಆಮೇಲೆ 2 ವರ್ಷ ಒಂದು 20-25, 3ನೇ ವರ್ಷ ಒಂದು 30-40 ಹೋಗ್ತೀವಿ. 5 ವರ್ಷ ದಾಟದ್ಮೇಲೆ ಸರ್ ಅದು ಒಂದು 6 ತಿಂಗಳು ಒಂದು ಗಿಡದಲ್ಲಿ ಏನಿಲ್ಲ ಅಂದ್ರೆ 50 to 60 kg ಹಣ್ಣು ಕುಯ್ಬೋದು ಸರ್. ಮತ್ತೆ ಏನಾದ್ರು ಹೆಚ್ಚು ಮಾಡ್ಬೇಕು ಅನ್ನೋಂಥದ್ದು ಆಲೋಚನೆ ಇದೆಯಾ ಹೇಗೆ ಸರ್? ಸಾಕು ಅನ್ಸುತ್ತೆ ನನ್ಗೆ, ಇನ್ನೊಂದ್ 2 ವರ್ಷ ಬಿಟ್ಟು ನೋಡ್ತೀನಿ. ಈಗ ಸರ್ ನನ್ಗೆ 100 ರೂಪಾಯಿ kg ಸಿಗ್ತಾ ಇದೆ. ಇದು ತೆಂಗು ಅಡಿಕೆ ಹೋಲಿಸಿದ್ರೆ ಸರ್ ಇದು 50 ರೂಪಾಯಿ kgಗೆ ರೈತರು ಸಿಕ್ಕಿದ್ರು ಲಾಸ್ ಏನ್ ಬರಲ್ಲ ಸರ್. ಇದು 50 ರೂಪಾಯಿ kg ಅಂದ್ರೆ ಇದ್ರಲ್ಲಿ ನಂದು ಏನಿಲ್ಲ ಅಂದ್ರೂ 5 ವರ್ಷ ಕಳೆದ್ಮೇಲೆ 2 ಟನ್ ಹಣ್ಣು ಸಿಗುತ್ತೆ. ಅಲ್ಲಿಗೆ 50 ರೂಪಾಯಿ kg ಅಂದ್ರೆ 1 ಲಕ್ಷ ದುಡ್ಡು ಸಿಕ್ಕೇ ಸಿಗುತ್ತೆ ಸರ್. 8 ಕ್ವಿಂಟಲ್ 1 ಲಕ್ಷ ದುಡಿಯೋದು ಹುಡುಗಾಟಕ ಸರ್ ಇವತ್ತಿನ ಇದರಲ್ಲಿ. ಎಕರೆಗೆ 5 ಲಕ್ಷ ಸಿಗುತ್ತೆ. ಎಕರೆಗೆ ಇದು 16 ಟನ್ನು 12 ಟನ್ನು 13 ಟನ್ನು ಬೆಳೆ ಅಂತ ಇದ್ದು 10 ಟನ್ ಬೆಳೆದ್ರು 5 ಲಕ್ಷ ದುಡ್ಡು ಸಿಗುತ್ತೆ. 50,000 ಖರ್ಚಾದ್ರೂ 4.25 ಲಕ್ಷ ಲಾಭ ಸಿಗುತ್ತೆ. 50 ರೂಪಾಯಿ kg ಮಾರಾದ್ರು ಮಿನಿಮಮ್ 50 ರೂಪಾಯಿಗೆ ಬರಲ್ಲ. ಬಂದು ರೈತರಿಗೆ ಏನಾದ್ರು ಸಮಸ್ಯೆ ಆದ್ರೂ ಅದರಲ್ಲೂ ನಾನು ತಿಳಿದ ಮಟ್ಟಿಗೆ ಸರ್ ಇದು ಒಂದ್ ಸ್ವಲ್ಪ ಈಗ ಮ್ಯಾಂಗೋ ಎಲ್ಲ ಪಲ್ಪ್ ಆಗುತ್ತೆ, ಟೊಮೊಟೊ ಎಲ್ಲ ಪಲ್ಪ್ ಮಾಡಿ ಮ್ಯಾಂಗೋದಲ್ಲಿ ಜ್ಯೂಸ್ ಎಲ್ಲ ಮಾಡ್ತಾರೆ. ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಪ್ರೊಡಕ್ಷನ್ಗೆ ರಾ ಮೆಟೀರಿಯಲ್ ಜಾಸ್ತಿ ಬಂದಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಕಂಪ್ನಿಯವರು. ಈ ಕಂಪ್ನಿಯವರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮನಸ್ಸು ಪಟ್ಟು ಇದ್ರ ಬಗ್ಗೆ ಏನಾದ್ರು ಜ್ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಜಾಮ್ ಮಾಡ್ಬೋದು, ಏನಾದ್ರು ಒಂದು ಮಾಡಿದ್ರೆ ಸರ್ ರೈತರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಲ್ಲಿ ಎ ಕ್ವಾಲಿಟಿ ಬಿ ಕ್ವಾಲಿಟಿ ಮಾರ್ಕೆಟಿಗೆ ಹೋಗುತ್ತೆ. ಮತ್ತೆ ಸಿ-ಡಿ ಕ್ವಾಲಿಟಿ ಏನಿರುತ್ತೆ ಅದೆಲ್ಲ ಏನು ಫ್ಯಾಕ್ಟ್ರಿಗೆ ಏನಾದ್ರು ಕೊಡ್ತು ಅಂದ್ರೆ ಅವ್ರೊಂದ್ ಸ್ವಲ್ಪ ಮಾಡಿದ್ರು ರೈತರಿಗೆ ಒಂದು ಉತ್ತಮವಾದ ಬೆಲೆ ಸಿಗುತ್ತೆ. ಈಗ ಮ್ಯಾಂಗೋ ಆಗಿರ್ಬೋದು ಸರ್, ಇವಾಗ ಮ್ಯಾಂಗೋ ಎಲ್ಲರೂ ರೈತರು ಬೆಳೆದಿರೋದನ್ನ ಜನ ತಿಂತಾ ಇಲ್ಲ. ಏನ್ ಜನ ತಿಂದ್ರೆ 30% ಜನ ತಿಂತಿದ್ದಾರೆ, 70% ಮಾರ್ಕೆಟಿಂಗು ಇದು ಟೊಮೊಟೊ ಮತ್ತೆ ಮ್ಯಾಂಗೋ ಇವೆಲ್ಲ ಏನಾಗುತ್ತೆ ಅಂದ್ರೆ ಈಗ ಮ್ಯಾಂಗೋ ಜ್ಯೂಸು ಸ್ಲೈಸು ಮಾತಾ ಕುಡಿಯಕ್ ಹೋಗುತ್ತೆ. ಅದೇ ತರ ನಮ್ದು ಈಗ ಡ್ರ್ಯಾಗನ್ ಫ್ರೂಟ್ ಅಲ್ಲೂ ಯಾವ್ದಾದ್ರು ಒಂದು ಜ್ಯೂಸ್ ಮಾಡಿ ಮತ್ತೆ ಜಾಮ್ ಮಾಡಿದ್ರೆ ರೈತರಿಗೂ ಒಂದ್ ಸ್ವಲ್ಪ ಅನುಕೂಲ ಆಗುತ್ತೆ, ಬೆಲೆನೂ ಬರುತ್ತೆ. ಈ ಕಂಪ್ನಿಯವರು ಇದೆಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಹಣ್ಣಿಗೂ ಒಂದ್ ಸ್ವಲ್ಪ ಬೆಲೆ ಬರುತ್ತೆ ಅಂತ ನನ್ನ ಭಾವನೆ ಸರ್. ಇಲ್ಲ ಅಂದ್ರೆ ಇದೆಲ್ಲ ತಿನ್ನೋದೇ ಆಯ್ತು ಅಂದ್ರೆ ಮುಂದೊಂದ್ ದಿನ ಪಾತಾಳಕ್ಕೆ ಇಳಿಬಹುದು ರೇಟು. ವರ್ಷ ಇದನ್ನ ಜಾಸ್ತಿ ಮಾಡ್ತಿದ್ದಾರೆ.
ನಾನು ಬೇಲೂರು ತಾಲೂಕಲ್ಲಿ 1-2 ಜನ ಮಾಡಿದ್ವಿ, ಈಗಲೇ 5 ಜನ ಆಗಿದ್ದಾರೆ. ಮುಂದಿನ ವರ್ಷಕ್ಕೆ 10 ಜನ ಆಗ್ಬೋದು. ಹಿಂಗೆ ಹೋಗ್ತಾ ಜಾಸ್ತಿ ಮಾಡ್ತಾ ಹೋದ್ರೆ ಜನಗಳು ಎಷ್ಟು ಬೇಕು ಅಷ್ಟು ತಿಂತಾರೆ ಹಣ್ಣು, ಇನ್ನು ಉಳಿದಿದ್ದಂಥದ್ದು ವೇಸ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಏನಾದ್ರೂ ಈ ಕಂಪ್ನಿಗಳು ಬಂದಂಥವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇಂಥ ಮ್ಯಾಂಗೋ ತರಾನೇ ಒಂದು ಜ್ಯೂಸ್ ಇಲ್ಲಾಂದ್ರೆ ಜಾಮ್ ಏನಾದ್ರೂ ಒಂದು ಮಾಡಿದ್ರೆ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದು ಸರ್ ರೈತರಿಗೆ. ಈಗ 1 ವರ್ಷದವರೆಗೆ ನೀವು ಡ್ರ್ಯಾಗನ್ ಫ್ರೂಟ್ ಹಾಕಿದ್ಮೇಲೆ ಅಲ್ಲಿವರೆಗೂ ಕೂಡ ಫಸಲು ಬರಲಿಲ್ಲ. ಆ ನಡುವೆ ಸಾಕಷ್ಟು ಈ ಅಂತರ್ ಬೆಳೆಯನ್ನ ಮಾಡ್ಕೊಂಡೆ ಇದ್ರೊಳಗೆ ಅಂತ ಹೇಳಿ ಹೇಳಿದ್ರಿ. ಏನೇನ್ ಮಾಡಿದ್ರಿ, ಹೇಗೆ ಮಾಡಿದ್ರಿ, ಇಂಥದ್ದನ್ನ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಚೆಂಡು ಹಾಕ್ಬೇಕು ಅನ್ಸಿತ್ತು, ಚೆಂಡು ಹಾಕಿದೆ. ಬಂಗಾಲಿ ಎಲ್ಲೋ ಅಂತ ಅದು ಸೀಡ್ ಬಂದ್ಬಿಟ್ಟು ನನಗೆ 40 ರೂಪಾಯಿ ಕೆಜಿ ಸಿಕ್ತು ಅವರೇಜು. ನನಗೆ 55,000 ರೂಪಾಯಿ. 4 ಕುಂಟೆ ಜಾಗ ಒಳಗಡೆ ಇತ್ತು. ಆ 4 ಕುಂಟೆ ಮಧ್ಯದಲ್ಲಿ ಏನಿತ್ತು, 2.5 ಅಡಿ 3 ಅಡಿನೇ ಸಾಲು ಹೊಡೆದು 2 ಸಾಲು ಮಾಡಿದೆ ಮಧ್ಯ. ಅದರಲ್ಲಿ ಒಳ್ಳೆ ಇಳುವರಿ ಬಂತು ಸರ್ ನನಗೆ. ಅದರಲ್ಲಿ ಒಂದು 55,000 ತಗೊಂಡೆ. ಮೆಣಸಿನ್ಕಾಯಿಲಾಗಿರ್ಬೋದು, ಟೊಮೊಟೊದಾಗಿರ್ಬೋದು, ಎಲ್ಲದರಲ್ಲೂ ಅನುಕೂಲ ಆಯ್ತು ಸರ್. ಈಗ ಈ ಟೊಮೊಟೊಗೆ ನೀವು ತಂತಿ ಕಟ್ಟಿದ್ರಿ ಅನ್ಸುತ್ತಲ್ವಾ? ಟೊಮೊಟೊ ತಂತಿ ಕಟ್ಟಿದ್ವಿ ಸರ್. ಈಗ ಟೊಮೊಟೊ ಕಟಾವಾದ್ಮೇಲೆ ಈಗ ಅದ್ರೊಳಗೆ ಬೀನ್ಸ್ ಹಾಕಿದೀವಿ. ಬೀನ್ಸು ಆದ್ಮೇಲೆ ಇನ್ ಮುಗಿತ್ ಸರ್. ಇದ್ರೊಳಗೆ ಏನು ಬೆಳೆ ಮಾಡಕ್ ಆಗಲ್ಲ, ಮಿಶ್ರ ಬೆಳೆ 2 ವರ್ಷ ತನಕ ಮಾತ್ರ ಬೆಳಿಬಹುದು. ಅದಾದ್ಮೇಲೆ ಸ್ಟಮ್ ಎಲ್ಲ ಬೀದಿಗೆ ಬಂದು ರೆಕ್ಕೆ ಎಲ್ಲ ಕೆಳಗೆ ಇಳಿಯೋದ್ರಿಂದ ಅದ್ರೊಳಗೆ ನಮಗೆ ಅಡ್ಡಾಡ್ಲಿಕ್ಕೆ ಸ್ಪೇಸ್ ಬೇಕು. ಔಷಧಿ ಹೊಡೆಯೋದಕ್ಕಾಗ್ಬೋದು, ಇಲ್ಲ ಗೊಬ್ಬರ ಹಾಕಕ್ಕಾಗ್ಬೋದು, ಇಲ್ಲ ನೀರು ಯಾವ್ದ್ರಲ್ಲಾರು ಕಮ್ಮಿ ಹೋಗ್ತಾ ಇದೆ ಅಂತ ನೋಡಕ್ಕಾದ್ರೂ ಆಗ್ಬೋದು. ಹಾಗಾಗಿ ನಮಗೆ ತಿರ್ಗಾಡಕ್ಕೆ ಅಂತ ಹೇಳ್ಬಿಟ್ಟು ಅದ್ರೊಳಗೆ ಮಿಶ್ರ ಬೆಳೆ ಮಾಡಕ್ಕೆ ಅವಕಾಶ ಆಗಲ್ಲ ಸರ್. ಅದು ಈಗ ಬೀನ್ಸ್ ಆದ್ಮೇಲೆ ಇನ್ನೇನು ಮಾಡಕ್ಕಾಗಲ್ವಾ? ಬೀನ್ಸ್ ಮತ್ತೆ ಅದ್ರ ಜೊತೆ ಪಟ್ಲ ಹಾಕ್ತಿವಿ. ಬೀನ್ಸ್ ಕಟಾವಾದ್ಮೇಲೆ ಈ ವರ್ಷ ಎಂಡಿಗೆ ಏನ್ ಬೇಕೋ ಅದ್ ಮಾತ್ರ ಮಾಡ್ತೀವಿ. ಇನ್ನ ತಂತಿ ದಡಿ ಏನಿದೆ ಅದೆಲ್ಲ ರಿಮೂವ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಇಟ್ಕೊಂಡು ಕಳೆ ಕೆತ್ಕೊಂಡು ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಇದು ಸುಮಾರು 20 ಅಡಿ ಅಂತರಕ್ಕೆ ನೀವು ಅಡಿಕೆ ಹಾಕೊಂಡಿದ್ದೀರಾ. ಯಾವ ಒಂದು ಇದ್ರ ಮೇಲೆ ಹಾಕೊಂಡ್ರಿ ಇಷ್ಟೆಷ್ಟು ದೂರಕ್ಕೆ? ಸರ್ ಇದು ಗೆಣೆ ಬಿಟ್ಟು ಗೆಣೆ ಹಾಕಿದ್ದೀನಿ. 24 ಅಡಿ ಅಂತರದಲ್ಲಿದೆ. ಆ ಕಂಬದಿಂದ ಕಂಬಕ್ಕೆ 8 ಮಾರ್ಕ್ ಸೆಂಟ್ರಲ್ ಹಾಕಿದ್ದೀನಿ. ಇವತ್ತಲ್ಲ ನಾಳೆ ದಿವಸ ಏನಾದ್ರು ಡ್ರ್ಯಾಗನ್ ಫ್ರೂಟ್ ಏನಾದ್ರು ನೆಲ ಕಚ್ಚಿ ಏನಾದ್ರು ನಮಗೆ ಸಮಸ್ಯೆ ಮಾಡಿದ್ರೆ ನಮಗೆ ಅಡಿಕೆಲಾದ್ರೂ ಪ್ರಾಫಿಟ್ ಆಗ್ಲಿ. ಅಡಿಕೆ ದೂರ ಇರೋದ್ರಿಂದ ಡ್ರ್ಯಾಗನ್ ಫ್ರೂಟ್ಗೆ ಏನ್ ಸಮಸ್ಯೆ ಇಲ್ಲ ಸರ್. ಅದ್ರ ಪಾಡಿಗೆ ಅದು ಒಂದ್ 10 ಅಡಿ 15 ಅಡಿ ಹೋದ್ಮೇಲೆ ಅದ್ರ ಪಾಡಿಗೆ ಅದಿರುತ್ತೆ. ಹತ್ರ ಹಾಕಿಲ್ಲ. ಮುಂದೆ ನನ್ಗೆ ಅನುಕೂಲ ಆಗ್ಲಿ, ಅಡಿಕೆ ಸೊಸಿಲ್ಲ ಆದ್ರೂ ನಾನು ಏನಾದ್ರೂ ಒಂದ್ ಮಾಡ್ಕೋಬಹುದಲ್ಲ ಅಂತ ಹೇಳಿ ಅಡಿಕೆ ಸೊಸಿ ಮಿಶ್ರ ಬೆಳೆಯಾಗಿ ಮಾಡ್ಕೊಂಡಿದ್ದೀನಿ ಸರ್. ಅದರಲ್ಲಿ ಈಗ ಅಡಿಕೆ ಮೇಲಕ್ಕೆ ಹೋದ್ಮೇಲೆ ಒಂಚೂರು ನೆರಳಾಗುತ್ತೆ. ಡ್ರ್ಯಾಗನ್ ಫ್ರೂಟ್ಗೆ ಬಿಸಿಲು ಬೇಕು. ತೀರಾ ಓವರ್ ಬಿಸಿಲು ಬೇಡ ಸರ್. ಇದಕ್ಕೆ ನಾವೇನಾಗಿದೆ ಅಂದ್ರೆ ಡಿಸೆಂಬರ್ ಎಂಡು, ಜನವರಿ ಎಂಡು, ಫೆಬ್ರವರಿ ಎಂಡು, ಮಾರ್ಚ್ ಎಂಡು, ಏಪ್ರಿಲ್ ಎಂಡ್ವರೆಗೂ ನಾವು ಕಾಯಿಲಿನ್ ಅಂತ ಒಂದು ಪೌಡರ್ ಬರುತ್ತೆ ಸರ್. ಇದು ಸನ್ ಬರ್ರ್ ಆಗುತ್ತೆ ಜಾಸ್ತಿ. ಇದು ಅತಿ ಹೆಚ್ಚು ಬಿಸಿಲಾದ್ರೆ ಎಲ್ಲ ಕೊಳತು ಹೋಗ್ಬಿಡುತ್ತೆ ಸನ್ ಬರ್ರ್ ಆಗಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೆರಳಿದ್ರು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು ನಾನು ಅಡಿಕೆ ಸಸಿ ಮಾಡಿದ್ದೀನಿ ಸರ್. ಇದ್ರಲ್ಲಿ 6 ಲೈನ್ ಡ್ರ್ಯಾಗನ್ ಫ್ರೂಟ್ ಇದೆ. ಅದರಲ್ಲಿ ಗ್ಯಾಪ್ ಅಲ್ಲಿ ಮಧ್ಯದಲ್ಲಿ 3 ಲೈನ್ ಅಡಿಕೆ ಸಸಿ ಮಾಡಿದ್ದೀನಿ. ನನಗೆ ತಿಳಿದ ಮಟ್ಟಿಗೆ ಒಂದ್ ಸ್ವಲ್ಪ ಆದಷ್ಟು ನೆರಳಿದ್ರು ಏನು ತೊಂದರೆ ಇಲ್ಲ ಸರ್. ಇದು ಈಗ ನಾವು ಕಾಯಿಲಿನ ಪೌಡರ್ ಏನಾದ್ರು ಹೊಡಿಲಿಲ್ಲ ಅಂದ್ರೆ 1 ವರ್ಷಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಅನ್ನ ಹಾಳು ಮಾಡ್ಕೋಬೇಕಾಗತ್ತೆ. ಅದು ಇಲ್ಲೆಲ್ಲೂ ಸಿಕ್ಕಲ್ಲ, ಬೆಂಗಳೂರಲ್ಲಿ ಸಿಗುತ್ತೆ. ಅದನ್ನ ತಗೊಬಂದು 1 ಕ್ಯಾನಿಗೆ 1 kg ಪೌಡರ್ ಹಾಕೊಂಡು ಸಿಂಪರಣೆ ಮಾಡ್ತೀವಿ. ಅದು ಧೂಳಂಗ್ ಹೋಗಿ ಕುತ್ಕೊಂಡು ಅದನ್ನ ಸನ್ ಬ್ಲರ್ ಆಗದಂಗೆ ಕಾಪಾಡುತ್ತೆ ಸರ್. ಅದು ಈ ಡ್ರ್ಯಾಗನ್ ಫ್ರೂಟ್ಗೆ ಹನಿ ನೀರಾವರಿನೇ ಸೂಕ್ತನೇ ಸರ್? ಹನಿ ನೀರಾವರಿನೇ ಮಾಡ್ಬೇಕು. ಈಗ ದಿನ ಮಾಡಿರೋದ್ರಿಂದ ಏನಾಗುತ್ತೆ, ನೀರ್ ಹಾಯಿಸೋದಕ್ಕೆ ಬರಲ್ಲ. ಡ್ರಿಪ್ ಅಲ್ಲಿ ನಾವೆಲ್ಲ ನೀರ್ ಬಿಡ್ತೀವಿ, ಗೊಬ್ಬರನು ಅಷ್ಟೇ ಡ್ರಿಪ್ ಅಲ್ಲಿ ಕೊಡ್ತೀವಿ. ಬಯೋ ಇದ್ರದ್ದು ಚೆನ್ನಾಗಿರುತ್ತೆ ಸರ್. ಇದು ನೀರ್ ಹಾಯಿಸೋದಕ್ಕೆ ಬರಲ್ಲ ಸರ್. ಇದು ಹಾಗಾಗಿ ಹನಿ ನೀರಾವರಿನೇ ಹೆಚ್ಚು ಸೂಕ್ತ. ಹನಿ ನೀರಾವರಿನೇ ಸೂಕ್ತ, ಮಾಡ್ಲೇಬೇಕು ಸರ್. ಇದು ಅನಿವಾರ್ಯ, ಏನು ಮಾಡಂಗಿಲ್ಲ. ಈಗ ದಿಬ್ಬ ಇರೋದ್ರಿಂದ ಹೊಲದಲ್ಲೆಲ್ಲ ಜೆಟ್ ಇಟ್ಟು ಸ್ಪ್ರಿಂಕ್ಲರ್ ಮಾಡ್ಬೋದು. ಕೊಳೆ ರೋಗ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ, ಅತಿ ನೀರಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 1-1.5 ಗಂಟೆ ಟೈಮ್ ಮಾತ್ರ ನೀರನ್ನು ಭೂಮಿಗೆ ನಾವು ಡ್ರ್ಯಾಗನ್ ಫ್ರೂಟ್ ಉಣಿಸ್ತೀವಿ. ಮತ್ತೆ 5 ದಿವಸಕ್ಕೊಮ್ಮೆ 6 ದಿವಸಕ್ಕೊಮ್ಮೆ ಬಿಡ್ತೀವಿ. ಡೈಲಿ ದಿನ ಬಿಡ್ತಾನೆ ಆಗ್ಲಿ ಬಿಡೋದಕ್ಕೆ ಹೋಗಲ್ಲ. ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯಲಿಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಅಥವಾ ಕೃಷಿ ಇಲಾಖೆಯಿಂದ ಏನಾದ್ರು ಸವಲತ್ತು ಸಿಗುತ್ತೆ? ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ ಸರ್. ಅದು ಎಕರೆಗೆ 1,10,000 15,000 ಇದೆ. ಅದ್ ಮಾಡ್ತಾ ಇದೀವಿ. ಅಂತ ಮಾಡ್ಕೊಂತಿದ್ದಾರೆ. ಅವ್ರವ್ರ ಗ್ರಾಮದಲ್ಲಿ ಎಲ್ಲಿ ಪಂಚಾಯತಿ ಇರುತ್ತೆ ಆ ಪಂಚಾಯತಿ ಹೋಗಿ ಆಕ್ಷನ್ ಪ್ಲಾನ್ ಅಲ್ಲಿ ಸೇರ್ಸಿದ್ರೆ ಇದು ನೆರಗದಿಂದ ನಮಗೆ ಸಹಾಯಧನ ಸಿಗುತ್ತೆ ಸರ್. ಇದು ನೀವು ಕೂಡ ತಗೊಂಡ್ರಿ ಅಲ್ವಾ? ತಗೊಂಡಿದ್ದೀನಿ. ನನಗೆ ಗಡತಳ್ಳಿ ಪಂಚಾಯತಿ PDO ಆದಂತವ್ರು ಅವ್ರು ನನಗೆ ಗ್ರಾಮ ಪಂಚಾಯತಿಲಿ ಆಕ್ಷನ್ ಪ್ಲಾನ್ ಅಡಿ ಸೇರಿಸಿ ನನಗೆ ತೋಟಗಾರಿಕೆಯಿಂದ ನನಗೆ ಸಹಾಯಧನ ಸಿಕ್ಕೋ ಹಂಗೆ ಮಾಡಿದ್ದಾರೆ. ಇದ್ರ ಜೊತೆಗೆ ಇದೇ 8 ಗುಂಟೆನಲ್ಲಿ ಸುತ್ತಲೂ ಒಂದಷ್ಟು ಕಬ್ಬು ಹಾಕೊಂಡಿದ್ದೀರಾ, ಮತ್ತೆ ಬೇರೆ ಬೇರೆ ತರಹದ ಹಣ್ಣಿನ ಗಿಡಗಳನ್ನ ಹಾಕೊಂಡಿದ್ದೀರಾ. ಬಾಳೆ ಇದೆ, ಕಾಫಿ ಇದೆ. ಏನೇನ್ ಗಿಡಗಳಿದಾವೆ ಅದ್ರ ಪರಿಚಯ ಮಾಡ್ಕೊಡಿ.
ಸರ್ ಇದು 3 ಜಾತಿ ಕಬ್ಬು ಹಾಕಿದ್ದೀನಿ, ಆಮೇಲೆ 2 ಜಾತಿದು ಸಪೋಟ ಹಾಕಿದ್ದೀನಿ, ಮತ್ತೆ NHK ಗೋಲ್ಡ್ ಸೀತಾಫಲ ಹಾಕಿದ್ದೀನಿ, ತೈವಾನ್ ಸೀಬೆ ಹಾಕಿದ್ದೀನಿ, ಸ್ಟಾರ್ ಫ್ರೂಟ್ ಹಾಕಿದ್ದೀನಿ, ಮತ್ತೆ ಎಳ್ಳಿ ಗಿಡ, ಬಾಲಾಜಿ ನಿಂಬೆ ಗಿಡ, ಮೂಸಂಬಿ ಗಿಡ, ಬಾದಾಮಿ ಮಾವಿನ ಗಿಡ, ಮತ್ತೆ ಗುಂಪು ಬಳೆಯಾಗಿ ಪುಟ್ಟ ಬಳೆ ಮಾಡಿದ್ದೀನಿ, ಮತ್ತೆ ಅರೇಬಿಕ್ ಕಾಫಿ ಗಿಡ ಹಾಕಿದ್ದೀನಿ ಒಂದ್ ಸೈಡು. ಇಷ್ಟು ಮಾಡಿದ್ದೀನಿ ಸರ್. ಮತ್ತೆ 2 ಪ್ಯಾಷನ್ ಫ್ರೂಟ್ ಇದೆ, 2 ಪಪ್ಪಾಯ ಇದೆ. ನನಗೆ ಎಷ್ಟು ಬೇಕು ಹಣ್ಣು ಹಂಪಲು, ನಮ್ಗೆ ಮನೆಗೆ ಎಷ್ಟು ಬೇಕು ಅಷ್ಟು ಇರಲಿ. ಮತ್ತೆ ನಮ್ಮ ಬಂದಂತ ನೆಂಟರು ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಂಥವ್ರಿಗೂ ಕೊಡೋಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದೀನಿ. ಇವತ್ತು ಜನರೇಷನ್ ಅಲ್ಲಿ ಬೇಕರಿ ಆಗಿರ್ಬೋದು, ಮತ್ತೆ ಏನಾದ್ರು ಬೇರೆ ಬೇರೆ ರಸ್ತೆ ಬದಲಿ ಹಣ್ಣು ಬೇರೆ ತರ ತಗೊಂಡೋಗ್ತಿರ್ತಾರೆ. ಅದು ಹಣ್ಣಾಗಿರ್ಬೋದು ಮತ್ತೊಂದಾಗಿರ್ಬೋದು, ಅದು ಯಾವ ತರ ಬೆಳೆದಿರ್ತಾರೆ ಗೊತ್ತಿರಲ್ಲ. ನಮಗೆ ಸಾವಯವ ಕೃಷಿಲಿ ಒಂದ್ ಹಣ್ಣು ಬೆಳೆದ್ರು ಒಬ್ರಿಗೆ ಕೊಡೋದಕ್ಕೆ ನಮಗೆ ಖುಷಿ ಅಂತ ಸರ್. ಹಾಗಾಗಿ ಸುತ್ತ ಎಲ್ಲ ಹಣ್ಣಿನ ಗಿಡ ಹಾಕಿದೀವಿ. ಇನ್ನೂ ಜಮೀನ್ ಹತ್ರ ಸಿದ್ದುವಳ್ಸ್ ಹಾಕಿದೀವಿ, ಬಟರ್ ಫ್ರೂಟ್ ಹಾಕಿದೀವಿ, ಮತ್ತೆ 3 ಜಾತಿದು ಸೀಬೆ ಹಣ್ಣು ಹಾಕಿದೀವಿ, ಒಂದು 6 ಜಾತಿದು ಮಾವಿನ ಗಿಡ ಹಾಕಿದೀವಿ, ಮತ್ತೆ ಚಕ್ಕೆ ಮರ ಹಾಕಿದೀವಿ. ಈ ತರ ಎಲ್ಲಾ ತರದಲ್ಲೂ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದೀವಿ. ಎಷ್ಟು ಜೀವನದಲ್ಲಿ ಕೃಷಿ ಬಗ್ಗೆ ತಿಳುವಳಿಕೆ ಎಷ್ಟು ಸಿಗುತ್ತೋ ಅಷ್ಟು ಅಲ್ಲಿವರೆಗೂ ಏನಾದ್ರೂ ಆಗ್ಲಿ ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಷ್ಟು ತಿಳಿದ್ರು ಸಾಲದು ಸರ್. ಕೃಷಿ ಬಗ್ಗೆ ಎಷ್ಟು ತಿಳ್ಕೊಂಡ್ರು ಸಾಲದು. ಕೆಲವರು ಹಿರಿಯರಂತ ಮಾರ್ಗದರ್ಶನ ತಗೊಂಡು ಒಳ್ಳೊಳ್ಳೆ ಹಣ್ಣಿನ ಗಿಡ ಹಾಕ್ಬೇಕು ಅನ್ನೋ ನನ್ನ ಆಸೆ ಸರ್. ಈಗ 2 ಹಣ್ಣಿನ ಗಿಡ ಹಾಕೊಂಡಿರೋದ್ರಿಂದ ತುಂಬಾ ನಿಚ್ಚಳವಾಗಿ ಹಣ್ಣು ಕೊಡುತ್ತೆ, ಮಾರಾಟ ಮಾಡುವಷ್ಟೇ ನಿಮಗೆ ಸಿಗೋದಿಲ್ಲ. ಆಮೇಲೆ ನೀವು ತಿಂದಿದ್ದು ಕೂಡ ಹೆಚ್ಚಾಗುತ್ತೆ. ಹೆಚ್ಚುವರಿ ಹಣ್ಣನ್ನು ಏನ್ ಮಾಡ್ತೀರಿ ಸರ್? ಹೆಚ್ಚುವರಿ ಹಣ್ಣು ನಮ್ಮ ಸ್ನೇಹಿತರು ಬರ್ತಿರ್ತಾರೆ, ನೆಂಟರು ಬರ್ತಿರ್ತಾರೆ, ಅಂತವ್ರಿಗೆ ನಾವು ಕೊಡ್ತೀವಿ. ತೀರಾ ಮಾರ್ಕೆಟಿಂಗ್ ಮಾಡೋ ಅಂತದಕ್ಕೇನು ಹೋಗಲ್ಲ. 2 ಗಿಡ ಒಂದೊಂದು ಗಿಡ ಹಾಕಿರೋದ್ರಿಂದ ನನಗೆ ಸ್ನೇಹಿತರು ಬಳಗ ಜಾಸ್ತಿ ಇರೋದ್ರಿಂದ, ಮತ್ತೆ ನೆಂಟರಷ್ಟು ಬಳಗ ಜಾಸ್ತಿ ಇರೋದ್ರಿಂದ ನಾವು ಇದ್ದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ನೆಂಟರ ಮನೆಗಳಿಗೆಲ್ಲ ಹೋದ್ರೆ ಹಣ್ಣೆ ತಗೊಂಡು ಹೋಗ್ತೀರಾ ಸರ್? ನಾನು ಇವತ್ತಿನ ತಿಳಿದ ಮಟ್ಟಿಗೆ ನಾವು ಒಂದು ಬೇಕರಿಗೆ ಹೋಗಿ ಒಂದು ಮನೆಗೆ ಮಕ್ಳಿಗೆ ತಗೊಂಡು ಹೋಗ್ತೀನಿ ಅಂದ್ರೆ 300 ರೂಪಾಯಿಂದ 400 ರೂಪಾಯಿ ಬೇಕರಿ ಐಟಮ್ ತಗೊಂಡೋಗಿ ಕೊಡ್ತೀವಿ. ಬಟ್ ಇವತ್ತು ನಾನು ತಿಳಿದಂಗೆ ಹಣ್ಣು ತಗೊಂಡೋಗಿ ಕೊಟ್ರೆ ಮಕ್ಳಿಗೆ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಇವತ್ತು ಬೇಕರಿಲಿ ನಾವು ತಗೊಂಡೋಗಿ ಕೆಲವೊಂದು ಪದಾರ್ಥಗಳನ್ನ ನಮ್ಮನೆ ದುಡ್ಡಲ್ಲಿ ನಾವು ಅವ್ರ ಮನೆ ಮಕ್ಳನ್ನ ಹೆಲ್ತ್ ಹಾಳು ಮಾಡಬೇಕಾಗತ್ತೆ. ಹಾಗಾಗಿ ನಾನು ತಿಳಿದ ಮಟ್ಟಿಗೆ ಎಷ್ಟಾಗುತ್ತೆ, ಈಗ ಕಬ್ಬು ಒಂದ್ ನೆಂಟರ ಮನೆಗೆ ಹೋಗ್ತಿರ್ಬೇಕಾದ್ರೆ ಒಂದ್ 4 ಕೋಲ್ ಕಬ್ಬು ಮುರ್ಕೊಂಡು ಹೋಗೋದು, 1-2 ಸಪೋಟ ತಗೊಂಡೋಗೋದು, 1-2 ಸೀಬೆ ಹಣ್ಣು ತಗೊಂಡೋಗೋದು, ಇಂಥದ್ದು ತಗೊಂಡೋಗಿ ಕೊಟ್ರೆ ಆ ಮಕ್ಳು ಅಪರೂಪವಾದಂತ ಹಣ್ಣುಗಳು ಇರ್ತವೆ. ಸ್ಟಾರ್ ಫ್ರೂಟ್ ಇರ್ಬೋದು, ತೈವಾನ್ ಸೀಬೆ ಇರ್ಬೋದು, ಮೂಸಂಬೆ ಇರ್ಬೋದು, ಇಂಥ ಹಣ್ಣನ್ನು ಅವು ಸವಿತವೆ, ಮಕ್ಳುಗಳವೆ, ಅವ್ರ ಮನೆಯವರು ಸವಿತಾರೆ. ಹಾಗಾಗಿ ನಾನು ತಿಳಿಸೋದೇನಂತ ಅಂದ್ರೆ ಎಲ್ರೂ ಮನೆ ಹತ್ರನೂ 4-5 ತರದ ಜಾತಿ ಹಣ್ಣನ್ನು ಹಾಕಳಿ. ನಿಮ್ಮನೇಲಿದ್ದ ಹಣ್ಣು ನಮಗೆ ಕೊಡಿ, ನಮ್ಮನೇಲಿದ್ದ ಹಣ್ಣು ನಿಮ್ಮನೆಗೆ ನಾವು ಕೊಡ್ತೀವಿ. ಆ ತರ ಒಂದು ಬಾಂಧವ್ಯ ಇದ್ರೆ ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸರ್. ಒಂದು 3-4 ವೆರೈಟಿ ಕಬ್ಬು ಹಾಕೊಂಡಿದ್ದೀರಾ. ಏನ್ ಕಬ್ಬಿನ ಬಗ್ಗೆ ಇಷ್ಟೊಂದು ವಿಶೇಷವಾದ ಪ್ರೀತಿ ನಿಮ್ಗೆ? ವಿಶೇಷವಾದ ಪ್ರೀತಿ ಅಂತ ಏನಿಲ್ಲ ಸರ್. ಎಲ್ಲಾದ್ರೂ ಹೋದಾಗ ಅದು ವಿಶೇಷವಾಗಿ ಕಬ್ಬು ಕಂಡಾಗ ಆ ಥರದ್ದು ತಂದು ನಾನು ಹಾಕಂತ ಇದ್ದೀನಿ. ಈಗ ಕೆಲವೊಂದು ಟೈಮಲ್ಲಿ ತಿನ್ಲಿಕ್ಕೆ ಉಪಯೋಗಿಸೋಂಥ ಕಬ್ಬಿದೆ ಇದರಲ್ಲಿ, ಮತ್ತೆ ಹಬ್ಬ ಹುಣ್ಮೆಗಳಲ್ಲಿ ಕೊಡಕ್ಕೆ ಅಂತ ಹೇಳಿ ಕಬ್ಬಿದೆ, ಆಮೇಲೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೂ ಕಬ್ಬಿದೆ ಇದರಲ್ಲಿ. ಹಾಗಾಗಿ ಮಾಡಿದ್ದೀನಿ. ಎಲ್ಲೆಲ್ಲಿ ಸಿಗುತ್ತೆ ನಾನೆಲ್ಲಾದ್ರೂ ಹೋಗ್ದಾಗ, ಹೊರಗಡೆ ಹೋದಾಗ ಯಾವ್ಯಾವ ಕಣ್ಣಿಗೆ ಕಾಣುತ್ತೆ ಅಂತ ಹೋಗಿ, ಇಲ್ಲ ಸ್ನೇಹಿತರ ಮನೆಯಲ್ಲಿ, ಇಲ್ಲ ಅಂದ್ರೆ ಬಂಧು ಬಳಗದ ಮನೆಗಳಲ್ಲಿ ಎಲ್ಲಾರು ಕಬ್ಬು ಕಂಡ್ರೆ ಅದು ಕಬ್ಬು ತಂದು ಇಲ್ಲಿ ಹಾಕೊಂಡಿದ್ದೀನಿ ಸರ್. ಎಲ್ಲ ಕಬ್ಬನ್ನು ಕೂಡ ಬಳಕೆ ಮಾಡ್ತೀರಿ? ಬಳಕೆ ಮಾಡಿದ್ದೀನಿ. 13 ಕಾಫಿ ಗಿಡ ಹಾಕಿದ್ದೀನಿ. ಅದರಲ್ಲಿ ಬರ್ತಕ್ಕಂಥ ಬೀಜದ ಪುಡಿ ಮಾಡಿ ನಮಗೂ ಮತ್ತೆ ನಮ್ಮ ನೆಂಟರಷ್ಟು ಇಲ್ಲ ಬಂಧು ಬಳಗ ಮತ್ತೆ ಸ್ನೇಹ ಬಳಗದಲ್ಲಿ ಬಂದವ್ರಿಗೆ ಅವ್ರಿಗೂ ಎಷ್ಟು ಬೇಕು ಟೇಸ್ಟ್ ನೋಡ್ಲಿಕ್ಕೆ ನಾವು ಕೊಡ್ತೀವಿ. ಈಗ ಕೃಷಿ ಜೊತೆಗೆ ವ್ಯಾಪಾರನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಿ. ಬಹಳ ಮುಖ್ಯವಾಗಿ ಟೊಮೊಟೊ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಿ. ವ್ಯಾಪಾರನು ಮಾಡ್ಕೊಂಡು ಕೃಷಿನೂ ಮಾಡ್ಕೊಂಡು ಹೋಗೋದು ಕಷ್ಟ ಆಗೋದಿಲ್ಲ ನಿಮ್ಗೆ? ಇಲ್ಲ ಸರ್, ಎರಡನ್ನೂ ನಿಭಾಯಿಸ್ತಿದ್ದೀನಿ. ಟೊಮೊಟೊ ವ್ಯಾಪಾರನೂ ಮಾಡ್ತಾ ಇದ್ದೀನಿ, ಜೋಳದ ವ್ಯಾಪಾರ ಮಾಡ್ತಿದ್ದೀವಿ, ಮತ್ತೆ ಟೊಮೊಟೊ ರೈಟ್ ಬಿದ್ದಾಗ ಅದನ್ನ ಪಲ್ಪಿಂಗ್ಗೆ ಅದನ್ನು ಲೋಡ್ ಮಾಡ್ತಾ ಇದ್ದೀವಿ. ಎರಡನ್ನೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ನಮ್ಮ ಶ್ರೀಮತಿ ಅವರು ಸಹಾಯ ಸಿಗುತ್ತೆ, ನಮ್ಮ ತಂದೆ ತಾಯಿ ಸಹಾಯನೂ ಸಿಗುತ್ತೆ. ಹಾಗಾಗಿ ನಾನು ಎಲ್ಲೂ ಟೈಮಲ್ಲಿ ಅವ್ರು ನೋಡ್ಕೊಂತಾರೆ, ನಾವು ಬಿಡುವ ಟೈಮಲ್ಲಿ ಇದನ್ನ ಮಾಡ್ಕೊಂಡು ಹೋಗ್ತೀನಿ ಸರ್. ನೀವು ಕೃಷಿಕರಾಗಿದ್ದಂಥವ್ರು, ವ್ಯಾಪಾರ ಹೆಂಗ್ ಪ್ರಾರಂಭ ಆಯ್ತು? ವ್ಯಾಪಾರ ಅದು ಹಿಂಗೆ ನಮ್ಮ ಸ್ನೇಹಿತರ ಕಡೆಯಿಂದ ನನಗೆ ಪ್ರಾರಂಭವಾಯಿತು. ಅದಿವತ್ತು ಚೆನ್ನಾಗಿದೆ, ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಕೃಷಿಕರು ಕೂಡ ಹೌದು, ವ್ಯಾಪಾರಿಯೂ ಕೂಡ ಹೌದು. ಹಾಗಾಗಿ ಈಗ ತುಂಬಾ ಜನ ಟೊಮೊಟೊ ಮತ್ತೆ ಬೇರೆ ಬೇರೆ ತರ ತರಕಾರಿಗಳನ್ನ ಬೆಳಿತಾರೆ. ರೈತರು ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತಾರೆ, ಅವ್ರಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿದ್ರೆ ಹೆಂಗೆ ಅವರು ಬೆಳಿಬೇಕು ಮತ್ತೆ ಹೆಂಗ್ ಮಾರಾಟ ಮಾಡ್ಬೇಕು, ಅದ್ರ ಬಗ್ಗೆ ಹೇಳಿ ಸರ್. ಕೃಷಿಕರಲ್ಲಿ ಈಗ ಆಸೆ ಬರುತ್ತೆ,
ನಾವು ಜಲ್ದಿ ಶ್ರೀಮಂತರಾಗಬೇಕು ಅನ್ನೋದು ಒಂದು ಆಸೆ ಬಂದೇ ಬರುತ್ತೆ ಎಂತ ಕೃಷಿಕರಿಗೂ. ಈ ದೊಡ್ಡವ್ರು ಹೇಳ್ತಾರೆ ಎದ್ದೆತ್ತಿನ ಬಾಲ ಹಿಡಿತಾರೆ ಅಂತ, ಹಂಗೆ ಈಗ ಶುಂಠಿ ಹೋದ ವರ್ಷ 3,000-4,000 ರೂಪಾಯಿಗೆ ಹೋಯ್ತು. ಈ ವರ್ಷ ಎಲ್ಲ ಬರೀ ಶುಂಠಿ ಮಾಡಿದ್ರು, ಟೊಮೊಟೊ ಕಮ್ಮಿ ಮಾಡಿದ್ರು. ಆಮೇಲೆ ಎಲ್ಲಾ ಕಡೆಲೂ ಟೊಮೊಟೊ ಕಮ್ಮಿ ಆಯ್ತು. ಹೋದ ವರ್ಷ ಟೊಮೊಟೊ ಜಾಸ್ತಿ ಮಾಡಿ ಎಲ್ಲ ರೈತರುಗಳು ಕೈ ಸುಟ್ಕೊಂಡ್ರು. ಈ ವರ್ಷ ಟೊಮೊಟೊಗೆ ಒಳ್ಳೆ ಬೆಲೆ ಬಂದಿದೆ, 100-120 ರೂಪಾಯಿಗೆ ರೈತರೇ ಕೊಡ್ತಿದಾರೆ, ಅಷ್ಟು ರೈಟಿಗೆ ಹೋಗಿದೆ. ಸದ್ಯದ ಪರಿಸ್ಥಿತಿಲಿ 25 kg ಬಾಕ್ಸ್ 2,500 ರೂಪಾಯಿಂದ ಹಿಡಿದು 3,400 ರೂಪಾಯಿವರೆಗೂ ಚಿಕ್ಕಮಗಳೂರು ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಕಮ್ಮಿ ಮಾಡಿ. ಒಂದು 5 ಎಕರೆ ಜಮೀನು ಇತ್ತು ಅಂತ ತಕ್ಷಣ 2 ಎಕರೆ ಟೊಮೊಟೊ ಮಾಡೋದು, 2 ಎಕರೆಗೆ ಕೋಸ್ ಮಾಡೋದು, ಹಿಂಗೆಲ್ಲ ಮಾಡಬೇಡಿ. ಆದಷ್ಟು ಒಂದು 20-20 ಕುಂಟೆಗೆ ಎಲ್ಲಾ ತರದ್ದು ಬೆಳೆ ಮಾಡ್ಕೊಳ್ಳಿ. ಈಗ ಒಂದು ತೆಂಗಿನ ತೋಟದೊಳಗೆ ಬಾಳೆ ಆಗಿರ್ಬೋದು, ಮಿಶ್ರ ಬೆಳೆ ಮಾಡ್ಕೊಳ್ಳಿ. ಆಮೇಲೆ ಒಂದು 20 ಕುಂಟೆಗೆ ಟೊಮೊಟೊ ಮಾಡಿ, 20 ಕುಂಟೆ ಬೀನ್ಸ್ ಮಾಡಿ, 20 ಕುಂಟೆ ಕೋಸ್ ಮಾಡಿ, 20 ಕುಂಟೆಗೆ ಮೆಣಸಿನ ಗಿಡ ಮಾಡಿ, ಇನ್ನು 20 ಕುಂಟೆಗೆ ಬೇರೆ ಬೇರೆ ತರದ್ದು ಹೀರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ತಿನ್ನೋ ಸೌದೆ ಆಗಿರ್ಬೋದು, ಸಾಂಬಾರ್ ಸೌದೆಗಳು ಇಂಥದ್ದು ಮಾಡಿ. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಲಾಸ್ ಆದ್ರೂ ಇನ್ನು 3ರಲ್ಲಿ ಯಾವ್ದಾರ ಒಂದು 3 ಬೆಳೆಲಿ ಒಳ್ಳೇದಾಗುತ್ತೆ. ಇವತ್ತು ನೋಡಿ ಮೆಣಸಿನ್ಕಾಯಿ 80 ರೂಪಾಯಿ kg ಇದೆ, ಬೀನ್ಸ್ 75, 80, 90 ರೂಪಾಯಿ ಬೀನ್ಸ್ ಇದೆ. ಟೊಮೊಟೊ ಬಂದ್ಬಿಟ್ಟು 80-100 ರೂಪಾಯಿ kg ವರೆಗೂ ಟೊಮೊಟೊ ಆಗಿದೆ. ಕೋಸ್ ನೋಡಿದ್ರೆ ಕೋಸ್ ರೈಟ್ ಡೌನ್ ಆಗಿದೆ. ಆಮೇಲೆ ತಿನ್ನೋ ಸೌತೆನೂ ಒಂದ್ ಸ್ವಲ್ಪ ಪರವಾಗಿಲ್ಲ. ಸಾಂಬಾರ್ ಸೌತೆ ಅಂತೂ ನೆಲ ಕಚ್ಚೋಗಿದೆ. ಈಗ ಎಲ್ಲಾ ತರದ್ದು ಸಮ್ಮಿಶ್ರ ಬೆಳೆ ಮಾಡ್ಕೊಂಡು ಎಲ್ಲದರಲ್ಲೂ ಮಾಡ್ಕೊಂಡಿದ್ರೆ ಯಾವ್ದಾರ ಒಂದ್ ಬೆಳೆ ಕೈ ಕೊಟ್ರು ಯಾವ್ದಾರ ಒಂದ್ ಬೆಳೆ ಒಳ್ಳೇದಾಗುತ್ತೆ. ಈಗ ಯಾವ್ದೋ ಒಂದೇ ಬೆಳೆ ನಾವು ಅದನ್ನ ಮಾಡ್ಕೊಳಕ್ ಆಗಲ್ಲ. ಈಗ ಕೆಲವರು ನಮ್ಮಲ್ಲಂತೂ ಹೈನುಗಾರಿಕೆ ಇಲ್ಲ, ಕೆಲವರು ಮನೆಗಳಲ್ಲಿ ಹೈನುಗಾರಿಕೆನೂ ಮಾಡ್ತಿದ್ದಾರೆ. ಎಷ್ಟಾಗುತ್ತೆ ಅಷ್ಟು ಹೈನುಗಾರಿಕೆನೂ ಮಾಡ್ಕೊಳ್ಳಿ, ಟೊಮೊಟೊನೂ ಬೆಳೀರಿ, ಶುಂಠಿನೂ ಮಾಡ್ಕೊಳ್ಳಿ. ಜಾಸ್ತಿ ಮಾಡಬೇಡಿ, ಎಲ್ಲದೂ ಒಂದು 20-20 ಕುಂಟೆ ಮಾತ್ರ ಮಾಡಿ. ಕೆಲವರು ಮಾಡೋದು ಅಲ್ಲೇ ತಪ್ಪು, ಎಕರೆಗಟ್ಲೆ ಮಾಡ್ತಾರೆ. ಯಾವ್ದಾರು ಒಂದ್ಸತಿ ರೈಟು ಸಿಕ್ಲಿಲ್ಲ ಅಂದ್ರೆ ಕೈ ಸುಟ್ಕೊಂತಾರೆ, ಸಾಲ ಮಾಡ್ತಾರೆ. ನಾಳೆ ದಿವಸ ಸಾಲದ ಸುಳಿಯಲ್ಲಿ ಸಿಕ್ಕಿ ಮೇಲ್ ಬರದಲ್ಲೇ ಒದ್ದಾಡ್ತಿರ್ತಾರೆ. ಆದಷ್ಟು ಕಮ್ಮಿ ಜಾಗದಲ್ಲಿ ಎಲ್ಲಾ ತರದ ಬೆಳೆ ಮಾಡೋದು ಅನುಕೂಲ ಅನ್ಸುತ್ತೆ. ಇವತ್ತು ಎಲ್ಲರೂ 5 ಎಕರೆ ಜಮೀನ್ದಾರ್ ಯಾರು ಇಲ್ಲ, ಎಲ್ಲ ಸಣ್ಣ ಹಿಡುವಳಿದಾರರು. ನಮ್ಮಂತರು 2 ಎಕರೆ ಇರೋರು, 1.5 ಎಕರೆ ಇರೋರು. ಇವತ್ತು ನಾನು ಒಂದು 8 ಕುಂಟೆ ಜಾಗದಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದೀನಿ, ನಿಮಗೆ ಹೇಳಿದ್ದೀನಿ ಇಷ್ಟು ದುಡ್ಡು ನಾನು ತೆಗಿಬಹುದು ಅಂತ. ಭೂಮಿಲಿ ಬೆಳೆ ಬೆಳೆದಿದ್ದಂತ ಇರೋದ್ರಲ್ಲಿ ಅದಕ್ಕೆ ಏನೇನ್ ಬೇಕು, ಆ ಟೈಮಿಗೆ ಏನೇನು ಔಷಧಿ ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು, ನೀರ್ ಕೊಡ್ಬೇಕು ಅಂತದನ್ನೆಲ್ಲ ಬೆಳೆದು ಮಾಡಿದ್ರೆ ಯಾವತ್ತಿದ್ರು ಒಂದ್ ದಿವಸ ರೈತರ ಮಕ್ಳಿಗೆ ಒಳ್ಳೇದಾಗುತ್ತೆ. ಯಾವತ್ತಲೂ ಸಸಿ ನೋಡೋದು, ಯಾವತ್ತಲೂ ನೀರ್ ಹಾಯಿಸೋದು, ಯಾವತ್ತಲೂ ಗೊಬ್ಬರ ಕೊಡೋದು, ಆತರ ಮಾಡೋದ್ರಿಂದ ಏನಾಗುತ್ತೆ, ಆ ಬೆಳೆಗೂ ಅಷ್ಟು ಆಸಕ್ತಿಯಾಗಿ ಬರಲ್ಲ. ನಾನು ಟೊಮೊಟೊ ಹಾಕಿದ್ದೇನೆ ಅಂತ ಹೇಳ್ಬಿಟ್ಟು 1 ಎಕರೆ ಟೊಮೊಟೊ 300 ಬಾಕ್ಸ್ 200 ಬಾಕ್ಸ್ ಕುಯ್ಯರಿದ್ದಾರೆ. ನಾನಿವತ್ತು ಬನ್ನಿ 15 ಕುಂಟೆಗೆ ಟೊಮೊಟೊ ಮಾಡಿದ್ದೀನಿ, ಜಾಸ್ತಿ ಮಾಡಿಲ್ಲ. 2000 ಗುಣಿ 400 ಬಾಕ್ಸ್ ಟೊಮೊಟೊ ಕುಯ್ತೀನಿ. ಇವತ್ತಿನ ರೇಟಲ್ಲಿ ನನಗೆ 2000 ರೂಪಾಯಿ ಸಿಕ್ಕಿದ್ರು 8 ಲಕ್ಷ ಸಿಗುತ್ತೆ. 18 ಕುಂಟೆ ಜಾಗದಲ್ಲಿ 8 ಲಕ್ಷ ರೂಪಾಯಿ ಟೊಮೊಟೊ ಸಿಗುತ್ತೆ. ಬೇಡ 1,000 ರೂಪಾಯಿಗೆ ಇವತ್ತು ರೇಟ್ ಅಷ್ಟಿದೆ, ನಂದು ಇನ್ನೂ ಕಟಾವ್ ಆಗೋದಕ್ಕೆ 1 ತಿಂಗಳಿದೆ. ಅವರೇಜ್ ರೇಟ್ 1,000 ರೂಪಾಯಿ ಸಿಕ್ಕಿದ್ರು 4 ಲಕ್ಷ ದುಡ್ಡಾಗುತ್ತೆ. ಶುಂಠಿ ಇದೆ, ಬಾಳೆ ಇದೆ. ನಮಗೆ ಒಂದ್ 2.5 ಎಕರೆ ಸುತ್ತ ಬಾಳೆ ಹಾಕಿದ್ದೀವಿ. ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದ್ 15-20 ಸಾವಿರ ಸಿಗ್ತಾ ಇರುತ್ತೆ. ವರ್ಷ ನಮ್ಗೆ ಬಾಳೆಲೆನೆ 2-2.5 ಲಕ್ಷ ರೂಪಾಯಿ ಆದಾಯ ಸಿಗ್ತಾ ಇದೆ. ಬಾಳೆ 40-42 ರೂಪಾಯಿ 45 ರೂಪಾಯಿ ಪುಟ್ ಬಾಳೆ ಹೋಗ್ತಿದೆ. ಎಲ್ಲಾ ತರದಲ್ಲೂ ಬೆಳೆ ಮಾಡ್ಕೊಂಡ್ರೆ ಕೃಷಿಕ ಯಾವ ಇಂಜಿನಿಯರ್ ಡಾಕ್ಟರ್ಗಳಿಗೂ ಏನ್ ಕಮ್ಮಿ ಇಲ್ಲ. ಮಾಡ್ಕೊಳೋದ್ರ ಮೇಲೆ ಡಿಪೆಂಡ್. ಈ ಟೊಮೊಟೊ ಮತ್ತೆ ಬೇರೆ ಬೇರೆ ತರಕಾರಿಗಳನ್ನ ಯಾವ್ಯಾವ ಸೀಸನ್ ನಲ್ಲಿ ಯಾವ್ದು ಬೆಳ್ಕೊಳ್ಳೋ ಅಂತದ್ದು ಹೆಚ್ಚು ಸೂಕ್ತ ಅಂತೀರಿ? ನನ್ಗೆ ತಿಳಿದ ಮಟ್ಟಿಗೆ ಸರ್, ಟೊಮೊಟೊ ಆಗಿರ್ಬೋದು, ತರಕಾರಿ ಎಲ್ಲ ಮಾರ್ಚ್ ಎಂಡು ಇಲ್ಲಾಂದ್ರೆ ಏಪ್ರಿಲ್ ತಿಂಗಳಲ್ಲಿ ಮಾಡಿದ್ರೆ ಎಲ್ಲಾ ಬೆಳೆಗೂ ಒಂದು ಆದಷ್ಟು ಬೆಲೆ ಬರುತ್ತೆ, ಬೆಲೆ ಸಿಗುತ್ತೆ. ನಾನು ಸುಮಾರು 20 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀನಿ. ಹಾಗಾಗಿ 1 ತಿಂಗಳು ವೇರಿಯೇಷನ್ ಇರುತ್ತೆ. ಈಗ ಹೋದ ವರ್ಷ 1 ತಿಂಗಳು ಲೇಟ್ ಆಗಿ ಹಾಕಿದ್ವಿ ಟೊಮೊಟೊ, ನನಗೆ 1 ಲಕ್ಷ ಟೊಮೊಟೊಲ್ಲೂ ಲಾಸ್ ಆಯ್ತು. ಹಂಗೆಲ್ಲ ಇರುತ್ತೆ, 1 ತಿಂಗಳು ಹೆಚ್ಚು ಕಮ್ಮಿ ಇರುತ್ತೆ. ಹಾಗಾಗಿ ನಾನೇನಂತಂದ್ರೆ 15 ಕುಂಟೆ ಟೊಮೊಟೊ ಮಾಡಿ, 15 ಕುಂಟೆ ಬೀನ್ಸ್ ಮಾಡಿ, ಒಂದ್ 20 ಕುಂಟೆ ಕೋಸ್ ಮಾಡಿ, 20 ಕುಂಟೆ ಮೆಣಸಿನ ಗಿಡ ಮಾಡಿ. ನನಗೆ ಟೊಮೊಟೊ ಲಾಸ್ ಆಯ್ತು ಅಂದ್ರೂ ಮೆಣಸಿನ ಗಿಡದಲ್ಲಿ ಒಳ್ಳೇದಾಗುತ್ತೆ. ಯಾವ್ದ್ರಲ್ಲಾದ್ರೂ ಒಂದು ಜೀವನ ಮಾಡ್ಬೋದು ಸರ್. ಈಗ ಏನು ಟೊಮೊಟೊ ವ್ಯಾಪಾರ ಮಾಡ್ತೀರಾ, ಅದು ನಿಮ್ಮ ಕೃಷಿಗೆ ಹೆಂಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ? ನಮಗೆ ಟೊಮೊಟೊ ವ್ಯಾಪಾರ ಅಂದ್ರೆ ನಾವು ಆದಷ್ಟು ರೈತರುಗಳಿಗೆ ಅರಿವು ಮೂಡಿಸ್ತಾ ಇದೀವಿ. ಒಳ್ಳೆ ಕ್ವಾಂಟಿಟಿ ಮಾಡಿ ಬೆಳೀರಿ, ಸುಮ್ನೆ ಕಳಪೆ ತರದ್ ಬೆಳೆಯಕ್ಕೆ ಹೋಗ್ಬೇಡಿ. ಇವತ್ತು ಸರ್ ಹಾಸನ ಮಾರ್ಕೆಟ್ಗೂ ಮತ್ತೆ ಚಿಕ್ಕಮಗಳೂರು ಮಾರ್ಕೆಟ್ಗೂ ಬಹಳ ಡಿಫ್ರೆನ್ಸ್ ಇದೆ. ಹಾಸನದಲ್ಲಿ ಒಂದ್ ಸ್ವಲ್ಪ ಲೋ ಕ್ವಾಲಿಟಿ ಇದ್ರೂ ಖಾಲಿ ಆಗುತ್ತೆ. ಚಿಕ್ಕಮಗಳೂರಲ್ಲಿ ಒಳ್ಳೆ ವ್ಯಾಪಾರಸ್ಥರಿದ್ದಾರೆ ಅಲ್ಲಿ. ಅಂದ್ರೆ ಹೊರಗಡಿಕೆ ಅಂದ್ರೆ ಗುಜರಾತ್ ಆಗಿರ್ಬೋದು, ಮತ್ತೆ ಡೆಲ್ಲಿ ಆಗಿರ್ಬೋದು, ಇಲ್ಲ ಅಂದ್ರೆ ಮಧ್ಯಪ್ರದೇಶ, ಇಲ್ಲ ಒರಿಸ್ಸಾ, ತಮಿಳ್ನಾಡು, ಕೇರಳ, ಹಿಂಗೆಲ್ಲ ತುಂಬಾ ಅಂತ ವ್ಯಾಪಾರಸ್ಥರಿದ್ದಾರೆ.
ಅಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಅಂದ್ರೆ ಅದಕ್ಕೆ ಆ ಹಣ್ಣಿಗೆ ಎಲ್ಲರೂ ಟೊಮೊಟೊ ಹಾಕಿದೀವಿ ಅಂತ ಹೇಳ್ತಾರೆ. ಅದರಲ್ಲೂ ಕ್ವಾಲಿಟಿ ಆಗಿ ಬೆಳೆದಂತವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಚಿಕ್ಕಮಗಳೂರು ಮಾರ್ಕೆಟ್ ಅಲ್ಲಿ. ಇವತ್ತು ನಾನು ಟೊಮೊಟೊ ಮಾರ್ಕೆಟ್ಗೆ ಹೋಗಿದ್ದೆ, 1,000 ರೂಪಾಯಿಗೂ ಟೊಮೊಟೊ ಇದೆ, 3,400 ರೂಪಾಯಿಗೂ ಟೊಮೊಟೊ ಇದೆ. ಅದು ಕ್ವಾಲಿಟಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ವ್ಯಾಪಾರ ಮಾಡ್ಕೊಂಡು ರೈತರಿಗೆ ಹೇಳೋದು ಇಷ್ಟೇನೆ, ಆದಷ್ಟು ಒಳ್ಳೆ ತಳಿ ತಂದು ಒಳ್ಳೆ ಜಾಗ ನೋಡಿ ಒಳ್ಳೆ ಟೈಮಿಗೆ ಟೊಮೊಟೊ ನಾಟಿ ಮಾಡಿ ಅದರಲ್ಲೂ ರೈತರುಗಳಿಗೆ ಆಯ್ಕೆ ಮಾಡ್ಕೊಳ್ಳಿ. ಅದರಲ್ಲಿ ಟೊಮೊಟೊದಲ್ಲಿ ನಾನಾ ಥರದ ಜಾತಿ ಇದೆ. ಯಾವ್ದು ಜಾತಿ ನಮ್ಮ ವೆದರ್ಗೆ ಸೂಕ್ತ ಆಗುತ್ತೆ ಅಂಥದನ್ನ ನೀವು ನಾಟಿ ಮಾಡಿ ಟೊಮೊಟೊ ಬೆಳೀರಿ ಅಂತ ನಾನು ಹೇಳ್ತೀನಿ. ಈ ಮಳೆ ಕೊಯ್ಲು ಮಾಡ್ಕೊಂಡಿರೋದ್ರಿಂದ ಏನೇನು ಅನುಕೂಲ ಆಗಿದೆ ನಿಮ್ಗೆ? ಮಳೆ ಕೊಯ್ಲು ಮಾಡ್ಕೊಂಡ್ರೆ ನಾನು ಸಂಪಿಗೆ ನೀರು ಬಿಡ್ತೀನಿ, ಸಂಪಿಗೆ ಬಂದು ನೀರು ಬೀಳುತ್ತೆ. ಹಾಗಾಗಿ ನನಗೆ ವಾರದಲ್ಲಿ ಒಂದು 10 ನಿಮಿಷನೋ 15 ನಿಮಿಷನೋ ಮಳೆ ಬಿದ್ದಿರೋದ್ರಿಂದ ಸೀದಾ ಸಂಪಿಗೆ ಹೋಗಿ ಬೀಳೋದ್ರಿಂದ ನೀರು ನನಗೆ ಪಕ್ಕದ ಜಮೀನು ಒಂದು ಸ್ವಲ್ಪ ಕರೆಂಟ್ ಇರ್ಬೋದು, ಇಲ್ಲ TC ಪ್ರಾಬ್ಲಮ್ ಇರ್ಬೋದು, ಬೋರ್ ಪ್ರಾಬ್ಲಮ್ಮು, ಏನೇನೋ ಸಮಸ್ಯೆ ಇರುತ್ತೆ. ಅಂಥ ಟೈಮಲ್ಲಿ ನನಗೆ ಅದು ಮಳೆ ಕೊಯ್ಲಿನ ನೀರು ನನಗೆ ಉಪಯೋಗ ಬರುತ್ತೆ. ಮಳೆ ಕೊಯ್ಲಿಗೆ ಹೆಚ್ಚು ಖರ್ಚಾಯ್ತಾನ ಹಣ? ಕೃಷಿ ಇಲಾಖೆಯಲ್ಲಿ ಮಳೆ ಕೊಯ್ಲಿಗೆ ಅಂತ ಇದೆ, ಅದರಲ್ಲಿ ಅವ್ರಿಗೆ ಹೋಗಿ ಎಲ್ಲಾ ತರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದರ ಸಬ್ಸಿಡಿನೂ ದೊರಕುತ್ತೆ, ಮಾಡ್ಬೋದು ಸರ್. ಅದು ಇದ್ದೇ ಇರುತ್ತೆ, ನಾವು ಮಾಡ್ಕೊಂಡದಂಗೆ ಸರ್. ಅದು ನಾವ್ ಎಷ್ಟು ಬೇಕು ಅಷ್ಟು ಜಾಸ್ತಿ ಮೆಜರ್ಮೆಂಟ್ ಅಲ್ಲಿ ಮನೆ ಕಟ್ಟಿದ್ದಾಗಿರ್ಬೋದು, ಇಲ್ಲ ಗೋಡನ್ ಕಟ್ಟಿದ್ದಾಗಿರ್ಬೋದು, ಅದೆಲ್ಲ ಮಾಡ್ಬೋದು. ನಾವು ಇವತ್ತೇನೋ ಗೋಡನ್ ಕಟ್ಟಿದ್ವಿ, ವಾಸದ ಮನೆಯಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ತೋಟದ ಮನೆಯಲ್ಲಿ ಹಳ್ಳಿ ಜನರು ತೋಟದ ಮನೆಯೆಲ್ಲ ಇದ್ದಾರೆ, ಅವರೆಲ್ಲ ಮಳೆ ಕೊಯ್ಲು ಮಾಡಿದಷ್ಟು ಅವ್ರದ್ದೇ ಆದಂಥದ್ದು ಒಂದು ಏನಾದ್ರು ಒಂದು ಪುಟ್ಟದಾಗ ಒಂದು ತೋಟ ಮಾಡ್ಕೋಬಹುದು. ಮಳೆ ಕೊಯ್ಲಲ್ಲಿ ಟ್ಯಾಂಕ್ ಮಾಡಿಸಿ ಅದರಿಂದ ಒಂದು HP ಮೋಟರ್ ಏನಾದ್ರು ಇಟ್ಟು ಮಾಡೋದ್ರಿಂದ ಒಂಚೂರು ಅನುಕೂಲ ಆಗುತ್ತೆ. ನೋಡಿ, ಯಾವ ನೀರಿನ ಮೂಲವೂ ಇಲ್ದೇನೆ ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ, ಅದ್ರಲ್ಲಿ ಬೇರೆ ಬೇರೆ ತರಹದ ಒಂದಷ್ಟು ತರಕಾರಿಗಳನ್ನ ಬೆಳ್ಕೊಂಡಿದ್ದೀರಾ, ಹಾಗೆ ಅಡಿಕೆ ಇದೆ, ಬೇರೆ ಬೇರೆ ತರಹದ ಹಣ್ಣಿನ ಗಿಡಗಳಿದಾವೆ, ಕಬ್ಬು ಕೂಡ ಬೆಳೆದಿದ್ದೀರಿ. ನಿಮ್ಗೆ ನೀರು ಸದಾ ಸಿಗುತ್ತಾ? ಬೇರೆಯವರಿಂದ ನೀರು ಕೊಳ್ತೀನಿ ಅಂತ ಹೇಳಿದ್ರಲ್ಲ ಸರ್, ಇವತ್ತೇನೋ ಸುಭಿಕ್ಷವಾಗಿದೆ. ಇಲ್ಲಿಂದ ಇತ್ಲಾಗ ಏನಾದ್ರು ಬರಗಾಲ ಬಂದ್ರೆ ಅವ್ರ ಬಾವಿನೂ ನಿಂತೋಗುತ್ತೆ. ಅಂದ ಟೈಮಲ್ಲಿ ಏನಾದ್ರು ಮಾಡಂಗಿಲ್ಲ. ನಮ್ದು 1000 ಅಡಿ ಬಾವಿ ಇದೆ, ಅಲ್ಲಿಂದ ಏನಾದ್ರು ಟ್ಯಾಂಕರ್ ಅಲ್ಲಿ ನೀರು ಹೊಡ್ಕೊಂಡು ಆ ಸಂಪಿಗೆ ಬಿಡ್ಕೊಂಡು ತಾತ್ಕಾಲಿಕವಾಗಿ ಮಳೆಗಾಲ ಸುಭಿಕ್ಷವಾಗಿ ಬರೋವರೆಗೂ 1 ವರ್ಷ ಇಲ್ಲ 2 ವರ್ಷ ಅಲ್ಲಿವರೆಗೂ ಕಾಪಾಡ್ಕೋಬೇಕು ಸರ್. ಇನ್ನು ಬೇಸಿಗೆಲ್ ಮಾತ್ರ ಆತರ ರಿಸ್ಕ್ ಇರುತ್ತೆ. ಮಳೆಗಾಲದಲ್ಲಿ ಬೇಕಾದ್ರೆ 15 ದಿವಸಕ್ಕೋ 20 ದಿವಸಕ್ಕೋ ಮಳೆ ಬಂದ್ರು ಆ ಮಳೆ ಕುಯ್ಲು ನೀರಲ್ಲಿ ಸಂಪಿಗೆ ಹೋಗುತ್ತೆ. ಅದಕ್ಕೋಸ್ಕರನೇ ಸರ್ ಇದು ಡ್ರ್ಯಾಗನ್ ಫ್ರೂಟ್ ಹಾಕಿದ್ದು. 1 ವಾರ ನೀರ್ ಬಿಡ್ಲಿಲ್ಲ ಅಂದ್ರೂ ಅದಕ್ಕೆ ತೊಂದರೆ ಆಗಲ್ಲ. ಕನಿಷ್ಠ ಪಕ್ಷ 15 ದಿವಸ ನಾವು ನೀರ್ ಬಿಡ್ಲಿಲ್ಲ ಅಂದ್ರೂ ಅದಕ್ಕೇನು ಸಮಸ್ಯೆ ಆಗಲ್ಲ. ಆ ಉದ್ದೇಶಕ್ಕೆ ಈ ಡ್ರ್ಯಾಗನ್ ಫ್ರೂಟ್ ಬೆಳೆ ಆಯ್ಕೆ ಮಾಡ್ಕೊಂಡಿದ್ದು, ನೀರ್ ಇಲ್ಲದೋಸ್ಕರ. ಇನ್ ಬೇರೆ ಜಮೀನಲ್ಲೆಲ್ಲ ನೀರಿದೆ ಬೇಕಾದಷ್ಟು. ನನಗೆ ಒಂದ್ ಜಮೀನಲ್ಲಿ 1100 ಅಡಿ ಬಾವಿ ಕೊರ್ಸಿನಿ, ಇನ್ನೊಂದ್ ಜಮೀನಲ್ಲಿ ಬರೀ 120 ಅಡಿ ಬಾವಿ ಕೊರ್ಸಿದೀನಿ. ಸುಭಿಕ್ಷವಾದ ಕಾಲದಲ್ಲಿ 120 ಅಡಿ ಬಾವಿಲಿ ನೀರ್ ಬೇಕಾದಷ್ಟು ಬರುತ್ತೆ. ಬರಗಾಲ ಬಂದ್ರೆ 1100 ಅಡಿ ಬಾವಿಲಿ ನನಗೆ ಸಮಸ್ಯೆ ಇಲ್ಲ, ಅದ್ರಲ್ಲಿ ನೀರು ನನಗೆ ಸಿಗುತ್ತೆ. ನಿಮ್ಮ ಕೃಷಿಯ ಬಗ್ಗೆ ಅಂತಿಮವಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಯೋಗೇಶ್? ಕೃಷಿಯ ಬಗ್ಗೆ ಸರ್, ಚಿಕ್ಕದಾಗಿ ಚೊಕ್ಕವಾಗಿ ಎಲ್ರು ಮಿಶ್ರ ಬೆಳೆ ಬೆಳೀರಿ. ಆಗ್ಲೇ ಹೇಳ್ದಂಗೆ ಎಲ್ಲ 20-20 ಕುಂಟೆ ಹಂಗೆ ಎಲ್ಲಾ ತರದಲ್ಲೂ ಬೆಳೆ ಬೆಳೀರಿ. ಎಷ್ಟಾಗುತ್ತೋ ಅಷ್ಟು ಕ್ರಮವಾಗಿ ಅದ್ರ ಮೇಲೊಂದು ಪ್ರೀತಿ ಪಟ್ಟು ಬೆಳೆ ಬೆಳೆದ್ರೆ ಯಾವತ್ತಿದ್ರೂ ಅದು ಭೂಮಿ ತಾಯಿ ಮೋಸ ಮಾಡಲ್ಲ. ಭೂಮಿ ತಾಯಿ ಏನು ಬಂಜೆ ಅಲ್ಲ. ಇವತ್ತು ನಾವು ಕಳ್ಕೊಂಡಿದ್ದು ನಾಳೆ ಆಕೆ ಕೊಡ್ತಾಳೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕೃಷಿಯ ಬಗೆಗಿನ ಅನುಭವಗಳು ಇನ್ನೂ ಹೆಚ್ಚಿಗೆ ಬೇಕು ಅಂತ ಹೇಳಿದ್ರೆ, ನಿಮ್ಮ ತೋಟವನ್ನು ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನಮ್ಮ ಕೇಳುಗರು ತಮ್ಮನ್ನು ಸಂಪರ್ಕ ಮಾಡೋ ಅಂಥದ್ದು ಹೇಗೆ? ಸರ್, ನಂದು ಲಿಂಗಪ್ಪನ ಕೊಪ್ಪಲು, ಹಳೇಬೀಡು ಹೋಬಳಿ. ನನ್ನ ಫೋನ್ ನಂಬರು 9901230025 ಸರ್. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 9901230025. ಒಳ್ಳೆಯದು ಯೋಗೇಶ್ ಅವರೇ, ಡ್ರ್ಯಾಗನ್ ಫ್ರೂಟ್ ಬೆಳೆಯಲ್ಲಿನ ನಿಮ್ಮ ಅನುಭವಗಳು, ಅದರ ಜೊತೆಗೆ ಇತರ ಕೃಷಿಯಲ್ಲಿನ ತಮ್ಮ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರೆ ಬೆಳೆಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಲಿಂಗಪ್ಪನ ಕೊಪ್ಪಲಿನ ಕೃಷಿಕ LP ಯೋಗೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.